Hello friends, welcome back again. ನಾವಿವತ್ತು ಭಯಂಕರ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಅಂತಾನೆ ಹೇಳ್ಬೋದು. ಪ್ಲಸ್ ಟೈಮ್ ಟ್ರಾವೆಲ್ ಇಂದ ಹಿಡಿದು ಫ್ಯಾಂಟಸಿ ಅಂತ ಹೇಳ್ಕೊಂಡು ಫಾದರ್ ಮದರ್ ಸೆಂಟಿಮೆಂಟ್ ಅಂತ ಹೇಳ್ಬೋದು, ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಅಂತ ಹೇಳ್ಬೋದು, ಇನ್ನು ಹೇಳ್ತಾನೆ ಹೋಗ್ಬೋದು. ಆತರ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಸೀರೀಸ್ ಇದು. ಯಾವ್ದು ಅನ್ಕೊಳ್ತೀರಾ? ಅದೇ ಟ್ವಿಂಕ್ಲಿಂಗ್ ವಾಟರ್ ಮಿಲನ್ ಅಂತ. ಸಿಂಪಲ್ ಆಗಿ ಒನ್ ಲೈನರ್ ಹೇಳ, ನಮ್ ಹೀರೋ ಜೊತೆ ಟೋಟಲ್ ಆಗಿ ಅವ್ರ ಫ್ಯಾಮಿಲಿ 4 ಜನ ಇರ್ತಾರೆ. ಅದ್ರಲ್ಲಿ ನಮ್ ಹೀರೋಗ್ ಬಿಟ್ಟು ಇನ್ ಮಿಕ್ಕಿದ್ 3 ಜನಕ್ಕೂ ಕಿವಿನೂ ಕೇಳಿಸಲ್ಲ, ಮಾತು ಬರೋದಿಲ್ಲ. ಅಂದ್ರೆ ನಮ್ ಹೀರೋ ಅವ್ರ ಅಪ್ಪ ಅಮ್ಮ ಮತ್ತೆ ತಮ್ಮ, ಈ ತರ ಒಂದು ಫ್ಯಾಮಿಲಿಯಲ್ಲಿ ನಮ್ ಹೀರೋ ಬೆಳೀತಾ ಇರ್ತಾನೆ. ಆತರ ಇರ್ಬೇಕಾದ್ರೆ ನಮ್ ಹೀರೋ ಅವ್ರ ಅಪ್ಪಗೆ ಹೀರೋ ಒಂದು ಒಳ್ಳೆ ಡಾಕ್ಟರ್ ಆಗ್ಬೇಕು ಅಂತ ಆಸೆ, ಅದಕ್ಕೋಸ್ಕರ ಕಷ್ಟಪಟ್ಟು ಓದು ಅಂತ ಹೇಳ್ತಾರೆ. ಆದ್ರೆ ನಮ್ ಹೀರೋಗೆ ಮ್ಯೂಸಿಕ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿ, ಅದರಿಂದ ಅವನ ಒಂದು ಬ್ಯಾಂಡ್ ಕೂಡ ಕರೆದಿರ್ತಾರೆ. ಅವ್ನ ಅಲ್ಲಿ ತರ ಇರ್ಬೇಕಾದ್ರೆ ಒಂದಿನ ಅವ್ರ ಅಪ್ಪ ನೋಡ್ಬಿಟ್ಟು ತುಂಬಾನೇ ಅವ್ನ ಮೇಲೆ ಕೋಪ ಪಡ್ತಾರೆ. ಓದೋದನ್ನ ಬಿಟ್ಟು ಕೆಲಸ ಮಾಡ್ತಾ ಇದೀಯ ಅಂತ ಅವ್ನಿಗೆ ತುಂಬಾನೇ ಸ್ಟ್ರೆಸ್ ಆಗೋ ತರ ಫೀಲ್ ಆಗುತ್ತೆ. ಸಪರೇಟ್ ಆಗಿ ಹೋಗೋದ್ ಹತ್ರ ಕೂತ್ಕೊಂಡು ನನ್ಗೆ ಇನ್ಮೇಲೆ ಮ್ಯೂಸಿಕ್ ಬೇಡ ಅಂತ ಹೇಳ್ತಾ ಇರ್ತಾನೆ. ಆ ಟೈಮಲ್ಲಿ ದಿಢೀರ್ ಅಂತ ನಮ್ ಹೀರೋ ಟೈಮ್ ಟ್ರಾವೆಲ್ ಮಾಡಿ ಹೊಟ್ಟೋಗ್ತಾನೆ. ಅದು 28 ವರ್ಷದಿಂದ ಹೋಗಿರ್ತಾನೆ. ಅಲ್ಲಿ ಇವನ್ ವಯಸ್ಸಲ್ಲಿ ಇರೋ ಅವ್ರ ಅಪ್ಪನ ನೋಡ್ತಾನೆ. ಅಷ್ಟು ನಮ್ ಹೀರೋಗೆ ತಲೆನೇ ಸಿಡಿಯೋ ತರ ಆಗ್ತಾ ಇರುತ್ತೆ. ಏನಪ್ಪಾ ಏನ್ ನಡೀತಾ ಇದೆ ಅಂತ. ಅದಾದ್ಮೇಲೆ ಸ್ವಲ್ಪ ಅವನೇ ಅರ್ಥ ಮಾಡ್ಕೊಳ್ತಾನೆ, ನಮ್ಮಪ್ಪ ಲೈಫ್ ಸರಿ ಇಲ್ಲ, ಹೆಂಗಾದ್ರೂ ಮಾಡಿ ಅದ್ರಲ್ಲಿರೋ ಏರುಪೇರ್ನೆಲ್ಲ ಸರಿ ಮಾಡ್ಬೇಕು ಅಂತ ಅವ್ರ ಅಪ್ಪ ಅಮ್ಮನ ಜೀವನನ ಸರಿ ಮಾಡಕ್ಕೆ ಟ್ರೈ ಮಾಡ್ತಾನೆ. ಅದೇ ಸೀರೀಸ್ ಫುಲ್ ಸ್ಟೋರಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮಿಸ್ ಮಾಡ್ಕೋಬೇಡಿ. ಇವತ್ತಿನ ಫಸ್ಟ್ ಎಪಿಸೋಡ್ ನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನಿಮ್ಮಲ್ಲಿ ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕೂಡ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ಇವತ್ತಿನ ಫಸ್ಟ್ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟಿಂಗ್ ಸೀನ್ ಅಲ್ಲೇ ನಮ್ ಹೀರೋ ಮತ್ತೆ ಅವ್ನ ತಮ್ಮ ಇಬ್ರು ಯಾವ್ದೋ ಒಂದು ರೆಸ್ಟೋರೆಂಟ್ ಅಲ್ಲಿ ನಿಂತ್ಕೊಂಡು ಅಲ್ಲಿರೋದನ್ನೆಲ್ಲ ನೋಡ್ತಾ ಇರ್ತಾರೆ. ಏನ್ ಆರ್ಡರ್ ಮಾಡ್ಬೇಕು, ಏನ ತಿನ್ಬೇಕು ಅಂತ ಹಂಗೆ ನೋಡ್ತಾ ಇರ್ಬೇಕಾದ್ರೆ ರೆಸ್ಟೋರೆಂಟ್ ಓನರ್ ಕೇಳ್ತಾರೆ, ತುಂಬಾ ಹೊತ್ತಿಂದ ಯಾಕೆ ತರ ನಿಂತ್ಕೊಂಡು ನೋಡ್ತಾ ಇದ್ದೀರಾ, ನಿಮ್ಗೆ ಏನ್ ಬೇಕು ಅಂತ ಕೇಳಿದಾಗ ಅವ್ರಿಬ್ರು ಹಂಗೆ ಅರ್ಥ ಆಗದಿರೋರ್ ತರ ಸ್ಮೈಲ್ ಮಾಡ್ತಾ ಇರ್ತಾರೆ. ಅದ್ ನೋಡ್ಬಿಟ್ಟು ಅವ್ರು ಹೇಳ್ತಾರೆ, ಓ ಇವ್ರನ್ನ ನೋಡಿದ್ರೆ ಮೋಸ್ಟ್ಲಿ ಜಾಪನೀಸ್ ಅನ್ನೋ ತರ ಇದೆ, ನನಗ್ ಜಾಪನೀಸ್ ಬರಲ್ವೇ, ಇದಮ್ಮ ಹುಡುಗಿ ಬೈಲಿ, ಇವ್ರಿಗೆ ಕೊರಿಯನ್ ಅರ್ಥ ಆಗ್ತಾ ಇಲ್ಲ ಅಂತ ಕಾಣಿಸುತ್ತೆ, ಜಾಪನೀಸ್ ಅಲ್ಲಿ ಇವ್ರ ಏನಕ್ ಬಂದಿದ್ದಾರೆ, ಏನ್ ಬೇಕು ಅಂತ ಕೇಳಮ್ಮ ಅಂತ ಅಂದಾಗ ಅವ್ರಿಗೆ ಕೂಡ ಜಾಪನೀಸ್ ಅಲ್ಲಿ ನಿಮ್ಗೆ ಏನ್ ಬೇಕು ಅಂತ ಕೇಳಿ ಟ್ರೈ ಮಾಡ್ತಾರೆ. ಆದ್ರೂ ಏನೋ ಆನ್ಸರ್ ಬರ್ತಲ್ಲ, ಸೈಲೆಂಟ್ ಆಗಿರ್ತಾರೆ. ಈ ಓನರ್ ಅವ್ರಿಗೆ ಏನ್ ಅರ್ಥ ಆಗ್ತಾ ಇಲ್ಲ. ಅದು ಸ್ವಲ್ಪ ಹೊತ್ತಲ್ಲೇ ನಮ್ ಹೀರೋ ಅವ್ರ ತಮ್ಮನ ನೋಡ್ಬಿಟ್ಟು ನಿನ್ಗೆ ಏನ್ ಬೇಕು ಅಂತ ಆಕ್ಷನ್ ಎಲ್ಲ ಕೇಳ್ತಾರೆ. ಯಾಕಂದ್ರೆ ನಮ್ ತಮ್ಮ ಕೂಡ ಕಿವಿನೂ ಕೇಳಿಸಲ್ಲ, ಮಾತು ಬರಲ್ವಲ್ಲ, ಸೊ ಆಕ್ಷನ್ ಎಲ್ಲ ಕೇಳೋದು. ಅವ್ರ ತಮ್ಮ ಕೂಡ ಆಕ್ಷನ್ ಎಲ್ಲ ಹೇಳ್ತಾನೆ, ನನಗೆ ಕಾಫಿ ಬೇಕು, ಆ ಕಾಫಿಲಿ ಇಂತ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿರ್ಬೇಕು ಅಂತ ಅವ್ರ ಅಣ್ಣ ಹತ್ರ ಅಂದ್ರೆ ನಮ್ ಹೀರೋ ಹತ್ರ ಕೇಳ್ತಾ ಇರ್ಬೇಕಾದ್ರೆ ನಮ್ ಹೀರೋ ಹೇಳ್ತಾನೆ, ಆ ಕಾಫಿನಲ್ಲಿ ಇತರ ಐಟಮ್ಸ್ ಎಲ್ಲ ಹಾಕ್ಬೇಕಂದ್ರೆ ರೇಟ್ ಜಾಸ್ತಿ ಆಗುತ್ತೆ ಕಣೋ, ಸಿಂಪಲ್ ಆಗಿ ಏನಾದ್ರು ಕೇಳೋ ಅಂತ ಅವ್ನ್ ಕೂಡ ಸೈನ್ ಲ್ಯಾಂಗ್ವೇಜ್ ಅಲ್ಲೇ ರಿಪ್ಲೈ ಮಾಡ್ತಾನೆ. ಅದಕ್ಕೆ ನಮ್ ಹೀರೋ ಅವ್ರ ತಮ್ಮ ಹೇಳ್ತಾನೆ, ನೀನ್ ಧೈರ್ಯವಾಗಿ ಆರ್ಡರ್ ಮಾಡೋ, ನನ್ನ ಹತ್ರ ವೋಚರ್ ಎಲ್ಲ ಇದೆ, ನಾನು ಅದ್ರಲ್ಲಿ ಪೇ ಮಾಡ್ತೀನಿ ಅಂದಾಗ ಹೀರೋ ಕೂಡ ಸರಿ ಆಯ್ತು ನಿನ್ನಿಷ್ಟ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಕ್ಕೆ ಅಂತ ತಿರುಗಿದಾಗ ಆ ಶಾಪ್ ಓನರ್ ಹೇಳ್ತಾರೆ, ನನ್ಗೆ ಇವಾಗ ಅರ್ಥ ಆಯ್ತು, ನಿಮ್ ಇಬ್ಬರಿಗೂ ಮಾತು ಬರಲ್ಲ, ಕಿವಿನೂ ಕೇಳಿಸಲ್ವಲ್ಲ, ಇವಾಗ ನಾನು ಅರ್ಥ ಮಾಡಿಸ್ತೀನಿ ನೋಡಿ ಅಂತ ಹೇಳ್ಬಿಟ್ಟು ನಿಮ್ಗೆ ಇದ್ರಲ್ಲಿ ಏನ್ ಬೇಕು ಅಂತ ಹೇಳ್ಬಿಟ್ಟು ಜೋರಾಗಿ ಮಾತಾಡ್ತಾರೆ. ಅಟ್ಲೀಸ್ಟ್ ಅವ್ರು ಮಾತಾಡೋದು ಲಿಪ್ ಮೂಮೆಂಟ್ ಅಲ್ಲಾದ್ರೂ ಇವ್ರಿಗೆ ಅರ್ಥ ಆಗತ್ತೆ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾ ಇರ್ಬೇಕಾದ್ರೆ ನಮ್ ಹೀರೋ ಹೇಳ್ತಾನೆ, ಸರ್ ನಮ್ಗೆ ಇದೆಲ್ಲ ಬೇಡ, ನಮ್ಗೆ ಜಸ್ಟ್ ಕಾಫಿ ಕೊಟ್ರೆ ಸಾಕು ಅಂತ ಕೇಳ್ತಾನ. ಅಯ್ಯಪ್ಪಗೆ ಶಾಕ್ ಆಗುತ್ತೆ, ಇಷ್ಟೊತ್ತು ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾ ಇದ್ದೆ, ನಿನ್ಗೆ ಮಾತು ಬರುತ್ತಾ ಅಂತ ಹೇಳ್ತಾನೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಇವ್ರು ಕೂಡ ಕಾಫಿ ಎಲ್ಲ ಕುಡ್ಬಿಟ್ಟು ಅಲ್ಲಿಂದ ಹೊರಗಡೆ ಬಂದು ಅವ್ರ ಸೈಕಲ್ ಎಲ್ಲ ತಗೊಂಡು ಹೋಗ್ಬೇಕು ಅಂತ ನೋಡ್ಬೇಕಾದ್ರೆ ನಮ್ ಹೀರೋ ಅವ್ರ ತಮ್ಮ ಅವ್ನ ಕತ್ತಿಗೆ ಒಂದು ಹೆಡ್ ಫೋನ್ಸ್ ನ ಹಾಕೊಂಡಿರ್ತಾನೆ. ನಮ್ ಹೀರೋ ಅದನ್ನ ಎತ್ತಿ ಒಂದ್ ತಲೆಗೆ ಹಾಕ್ಬಿಟ್ಟು ಇದನ್ನ ಕಿವಿಗೆ ಹಾಕೊಳಕ್ ಕೊಟ್ಟಿರೋದು, ಇದನ್ನ ಕತ್ತಿಗೆ ಹಾಕೊಂಡಿದ್ಯಾ ಅಂತ ಹೇಳಿ ಅದನ್ನ ಅವನೇ ಕಿವಿಗೆಲ್ಲ ಹಾಕ್ಬಿಟ್ಟು ಅಲ್ಲಿಂದ ಹೋಗ್ಬೇಕಂತ ನೋಡಿದ್ರೆ ಹೀರೋ ಅವ್ರ ತಮ್ಮ ಹೇಳ್ತಾನೆ, ನೀನೇನ್ ಮೆಂಟಲ್ ಏನೋ, ನನ್ಗೆ ಅದ್ ಕಿವಿಗೆ ಹಾಕೊಂಡ್ರು ಒಂದೇ ಹಾಕೊಳ್ದೆ ಇದ್ರು ಒಂದೇ, ದೊಡ್ಡದಾಗ ಅದನ್ನ ಎತ್ಕೊಂಡ್ ನನ್ ಕಿವಿಗೆ ಹಾಕ್ತಾ ಇದೀಯ ಅಂದಾಗ ಹೀರೋ ಹೇಳ್ತಾನೆ, ಲೂಸು ನಿನಗ್ ಕಿವಿ ಕೇಳ್ಸಲ್ಲ ಅಂತ ನನಗ್ ಗೊತ್ತು, ನೀನ್ ಈ ತರ ಸೈಕಲ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಿನ್ ಹಿಂದ್ಗಡೆ ಬರ್ತಾ ಇರೋನ್ಗೆ ನಿನ್ ಕಿವಿ ಕೇಳ್ಸಲ್ಲ ಅಂತ ಗೊತ್ತಾ, ಅದೇ ನೀನ್ ಹೆಡ್ ಫೋನ್ಸ್ ಹಾಕೊಂಡು ಹೋದ್ರೆ ಹುಡುಗ ಮ್ಯೂಸಿಕ್ ಕೇಳ್ತಾ ಇದ್ದಾನೆ, ಸೊ ನಾನು ಅವ್ರ ನೋಡಿದ್ ಕೂಡ ಅವ್ನಿಗೆ ಗೊತ್ತಾಗಿಲ್ಲ ಅಂತ ಹೇಳ್ಬಿಟ್ಟು ಅವನೇ ಸೈಡ್ಗೆ ಹೋಗ್ತಾನೆ, ಅವಾಗ ನಿನ್ಗೇನು ಪ್ರಾಬ್ಲಮ್ ಆಗಲ್ಲ, ಅದಕ್ಕೆ ನಾನು ನಿನ್ಗೆ ಹೆಡ್ ಫೋನ್ಸ್ ಕೊಟ್ಟಿರೋದು ತಲೆಗೆ ಹಾಕೋ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾನೆ. ಅದಾದ್ಮೇಲೆ ಇಬ್ರು ಹಂಗೆ ಸೈಕಲ್ ತುಳ್ಕೊಂಡ್ ಬರ್ತಾ ಇರ್ತಾರೆ. ಯಾವ್ದೋ ಒಂದು ಕಾಡ್ ಜಾಗ ಎಷ್ಟು ಚೆನ್ನಾಗಿರುತ್ತಲ್ಲ ನೋಡೋದಕ್ಕೆ, ಹಂಗೆ ಇಬ್ರು ಮಾತಾಡ್ಕೊಂಡು ನಿಧಾನಕ್ಕೆ ಸೈಕಲ್ ತುಳ್ಕೊಂಡ್ ಬರ್ತಾ ಇರ್ತಾರೆ. ಈಗ ಹಂಗೆ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಇವಾಗ ಮಾತ್ರ ಅಲ್ಲ, ಚಿಕ್ಕ ವಯಸ್ಸಲ್ಲೂ ಅಷ್ಟೇ ಇವರಿಬ್ರು ಒಟ್ಟಿಗೆ ಇರ್ತಾರೆ. ಚೆನ್ನಾಗಿ ಜಾಲಿಯಾಗಿ ಸೈಕಲ್ ತುಳ್ಕೊಂಡ್ ಬರ್ತಾ ಇರ್ತಾರೆ. ಅವ್ರ ಅಪ್ಪ ಅಮ್ಮ ಬಂದು ಕನ್ಸ್ಟ್ರಕ್ಷನ್ ನಡೀತಾ ಇರೋ ಜಾಗಕ್ಕೆ ಆ ಕಡೆ ಇರ್ತಾರೆ. ಚೆನ್ನಾಗಿ ಜೋರಾಗಿ ಸ್ಪೀಡ್ ಆಗಿ ಬರ್ತಾ ಇರ್ತಾರೆ. ಇವ್ರು ಬರ್ತಾ ಇದಾರೆ ಅಂತ ಗೊತ್ತಾಗೋದಕ್ಕೆ ಅವ್ರ ಅಮ್ಮ ಅವ್ರಿಗೆ ತಿಳಿಸ್ಬೇಕಲ್ವಾ, ಅದಕ್ಕೋಸ್ಕರ ಒಂದು ಲೇಸರ್ ಲೈಟ್ ನ ಹೊಡಿತಾರೆ. ಅದನ್ನ ನೋಡಿದ ತಕ್ಷಣ ಅವ್ರ ಅಪ್ಪ ಅಮ್ಮ ಇಬ್ರು ತಿರುಗಿ ನೋಡ್ತಾರೆ. ಅವ್ರು ಕೂಡ ಸೈನ್ ಲ್ಯಾಂಗ್ವೇಜ್ ಅಲ್ಲೇ, ಏನಕ್ಕೂ ಅಷ್ಟು ಸ್ಪೀಡ್ ಆಗಿ ಬರ್ತಾ ಇದೀರಾ, ಸ್ವಲ್ಪ ಸ್ಲೋ ಆಗಿ ಬನ್ನಿ, ಕನ್ಸ್ಟ್ರಕ್ಷನ್ ನಡೀತಾ ಇರೋ ಜಾಗದಲ್ಲಿ ಹತ್ರ ಬರಬಾರ್ದು ಅಂತ ನಾನು ಹೇಳ್ತಾನೆ ಇದೀನಿ, ನೀವು ಇಷ್ಟು ಸ್ಪೀಡ್ ಆಗಿ ಬರ್ತಾ ಇದೀರಾ ಅಂತ ಹೇಳ್ತಾ ಇರ್ತಾರೆ. ಅವ್ರಿಗೂ ಮಾತು ಬರಲ್ಲ, ಕಿವಿನೂ ಕೇಳಿಸಲ್ವಲ್ಲ, ಸೊ ಅವರು ಸೈನ್ ಲ್ಯಾಂಗ್ವೇಜ್ ಎಲ್ಲ ಹೇಳ್ತಾರೆ. ನಮ್ ಹೀರೋ ಅವ್ರ ಅಪ್ಪ ಹೆಸರು ಚಾಯ್ ಅಂತ, ಅವ್ರ ಅಮ್ಮ ಹೆಸರು ಯಾಂಗ್ ಅಂತ. ಆಕ್ಚುಲಿ ನಮ್ ಹೀರೋ ಅವ್ರ ಅಪ್ಪ ಅಮ್ಮ ಇಬ್ರು ಒಂದು ಹೋಟೆಲ್ ನ ನಡೆಸ್ತಾ ಇರ್ತಾರೆ. ಹೀರೋ ಅವ್ರ ಅಪ್ಪ ಅಡಿಗೆ ಎಲ್ಲ ತುಂಬಾನೇ ಚೆನ್ನಾಗಿ ಮಾಡ್ತಾರೆ. ಚಿಕನ್ ಎಲ್ಲ ಇಲ್ಲಿ ಫ್ರೈ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ನಮ್ ಹೀರೋ ಟೇಬಲ್ ಎಲ್ಲ ಒರ್ಸೋದು, ಅವ್ರಿಗೆಲ್ಲ ಸಪ್ಲೈ ಮಾಡೋದು, ಆತರ ಕಷ್ಟಪಟ್ಟು ಅವನು ಕೆಲಸ ಮಾಡ್ತಾ ಇರ್ತಾನೆ. ಅಷ್ಟೇ ಅಲ್ಲ ಇಷ್ಟು ಚಿಕ್ಕ ಹುಡುಗ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಬರೋ ಕಸ್ಟಮರ್ಸ್ ಎಲ್ಲ ಅವ್ನ ಕೈಗೆ ದುಡ್ಡು ಕೂಡ ಕೊಡ್ತಾರೆ. ಆಕ್ಚುಲಿ ಅವ್ನು ತಗೊಳ್ಳೋದಿಲ್ಲ, ಬೇಡ ಅಂತ ಹೇಳಿದ್ರೆ ಕೂಡ ನೀನ್ ಕಷ್ಟಪಟ್ಟು ನಮ್ಗೋಸ್ಕರ ಇಷ್ಟು ಕೆಲಸ ಮಾಡ್ತಾ ಇದೀಯ ತಗೋ ಅಂತ ಹೇಳ್ಬಿಟ್ಟು ಫೋರ್ಸ್ಫುಲ್ ಆಗಿ ಅವ್ನಿಗೆ ದುಡ್ಡೆಲ್ಲ ಕೊಟ್ಬಿಟ್ಟು ಹೋಗ್ತಾ ಇರ್ತಾರೆ. ಈ ತರ ಇರ್ಬೇಕಾದ್ರೆ ಇವ್ರ ಅಂಗಡಿಗೆ ತರಕಾರಿ ಎಲ್ಲ ಸಪ್ಲೈ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಒಂದ್ ಅಯ್ಯಪ್ಪ ಬಂದಿರ್ತಾನೆ. ಹೀರೋ ಅವ್ರಮ್ಮ ಕೂಡ ತರಕಾರಿ ಎಲ್ಲ ಫ್ರೆಶ್ ಆಗಿದೆಯಾ, ಎಲ್ಲ ಚೆನ್ನಾಗಿದೆಯಾ ಅಂತ ನೋಡೋದಕ್ಕೆ ಅಂತ ಬಾಕ್ಸ್ ಎಲ್ಲ ತೆಗೆದು ನೋಡಿದ್ರೆ ಎಲ್ಲಾ ತರಕಾರಿನೂ ಕೆಟ್ಟೋಗಿದೆ, ಒಡೆದೋಗಿದೆ, ಒಂದು ಫ್ರೆಶ್ ಆಗಿಲ್ಲ, ಎಲ್ಲ ಹಳೆ ತರಕಾರಿ ತರ ಇರುತ್ತೆ. ಇದನ್ನ ನೋಡ್ಬಿಟ್ಟು ತರಕಾರಿ ಎತ್ಕೊಂಡ್ ಬಂದ್ರಲ್ಲ ಅಯ್ಯಪ್ಪತ್ರ ಹೋಗ್ಬಿಟ್ಟು ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಸರಿಯಾಗಿ ಬೈತಾ ಇರ್ತಾರೆ. ಏನಕ್ಕೆ ನಮ್ಮನೆ ಹತ್ರ ಯಾಮಾರಿಸ್ತೀರಾ, ನಾವೇನ್ ದುಡ್ಡು ಕೊಡೋದಿಲ್ವಾ, ಪೇಪರ್ ಹಾಕೊಡ್ತೀವಿ, ಬೇರೆ ಅಂಗಡಿಗೆಲ್ಲ ಚೆನ್ನಾಗಿರೋ ತರಕಾರಿನ ಸಪ್ಲೈ ಮಾಡ್ತೀರಾ, ನಮಗ್ ಮಾತ್ರ ಯಾಕೆ ಈ ತರ ಇರೋ ತರಕಾರಿನ ಸಪ್ಲೈ ಮಾಡ್ತೀರಾ, ಯಾಕೆ ನಮ್ಗೆ
ಕಿವಿ ಕೇಳಿಸಲ್ಲ ಮಾತ್ ಬರಲ್ಲ ಅಂತ ತಾನೆ, ಯಾಕಿತರ ನಮ್ನ ಚೀಟ್ ಮಾಡ್ತೀರಾ, ಇನ್ನೊಂದ್ಸತಿ ನಮ್ಗೆ ಚೆನ್ನಾಗಿರೋ ತರಕಾರಿ ತಂದು ಕೊಟ್ಟಿಲ್ಲ ಅಂತಂದ್ರೆ ನೀವು ನಮ್ಗೆ ಸಪ್ಲೈ ಮಾಡೋದೇ ಬೇಡ, ನಾವು ಬೇರೆ ಹತ್ರ ನೋಡ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಹೀರೋ ಕೂಡ ಇದನ್ನೆಲ್ಲ ಕೇಳಿಸ್ಕೊಂಡು ನಿಂತಿದ್ದ ಅಲ್ವಾ. ಈಗ ಅದನ್ನ ನಮ್ ಹೀರೋ ಅದನ್ನ ನಂಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾನೆ, ನಮ್ಮಮ್ಮ ಈ ತರ ಎಲ್ಲ ಹೇಳಿದ್ರು ಅಂತ. ಇಷ್ಟೆಲ್ಲ ಹೇಳ್ದವನು ಲಾಸ್ಟ್ ಒಂದ್ ಬಿಟ್ನ ಹೇಳ್ತಾನೆ, ಇನ್ನೊಂದ್ಸತಿ ಈ ತರ ಏನಾದ್ರು ಮಾಡಿದ್ರೆ ಅಂದ್ರೆ ನಿನ್ನ ಸುಮ್ನೆ ಬಿಡೋದಿಲ್ಲ, ಇನ್ಮೇಲಾದ್ರೂ ಕರೆಕ್ಟ್ ಆಗಿ ನಡ್ಕೋ ಅಂತ ಹೇಳ್ತಾನ. ಇದಕ್ಕೆ ಅಯ್ಯಪ್ಪಗೆ ಡೌಟ್ ಬಂದ್ಬಿಡ್ತು, ಹೌದು ಇದನ್ನ ನಿಮ್ಮಮ್ಮ ಹೇಳಿದ್ರ ಹೆಂಗೆ ಅಂತ ಕೇಳಿದ್ರೆ, ಹೌದೌದು ಇದನ್ನ ಕೂಡ ನಮ್ಮಮ್ಮನೆ ಹೇಳಿದ್ರು ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡೋಗ್ತಾನೆ. ಅದಾದ್ಮೇಲೆ ಇವ್ 4 ಜನ ಮಲಗಿರೋದನ್ನ ತೋರಿಸ್ತಾರೆ. ಆಕ್ಚುಲಿ ಇವ್ರಿಗೆ ಅಂತ ಸ್ವಂತ ಮನೆ ಯಾವ್ದು ಇರೋದಿಲ್ಲ, ಯಾವ್ದೋ ಒಂದು ಓಲ್ಡ್ ಕಂಟೈನರ್ ನಾನೇ ಒಂದು ಮನೆ ತರ ಮಾಡ್ಕೊಂಡು ಮಲಗಿರ್ತಾರೆ. ಆ ಟೈಮಲ್ಲಿ ಸ್ನೋ ಬೀಳ್ತಾ ಇರೋ ಸೌಂಡ್ ಕೇಳಿಸುತ್ತೆ. ಇವ್ರಿಗೆ ಯಾರಿಗೂ ಕೇಳಿಸಲ್ವಲ್ಲ, ನಮ್ ಹೀರೋಗೆ ಕೇಳಿಸೋದು. ಅವ್ನ್ ಎದ್ದೋಗ್ಬಿಟ್ಟು ಹಂಗೆ ವಿಂಡೋ ಹತ್ರ ನಿಂತ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಹೊತ್ತಿಗೆ ಅವ್ರ ಅಮ್ಮ ಕೂಡ ಎಚ್ಚರ ಆಗುತ್ತೆ. ಅವ್ರಮ್ಮ ಬಂದು ಕೇಳ್ತಾರೆ, ಏನ್ ಗಿಯೋಲ್ ಯಾಕೆ ಮಲ್ಕೊಂಡಿಲ್ಲ ಇದ್ಬಿಟ್ಟೆ ಅಂತ ಕೇಳಿದಾಗ ಹೀರೋನು ಹೇಳ್ತಾನೆ, ಇಲ್ಲಮ್ಮ ಸ್ನೋ ಬೀಳ್ತಾ ಇತ್ತಲ್ವಾ ಸೌಂಡಿಗೆ ನಿದ್ದೆ ಬಂದಿಲ್ಲ ಅಂದಾಗ ಅವ್ರಮ್ಮ ಹೇಳ್ತಾರೆ, ಇನ್ನು ಸ್ನೋ ಬಿದ್ರೆ ಸೌಂಡ್ ಕೂಡ ಬರುತ್ತಾ, ಕೇಳ್ಬೇಕು ಅನಿಸ್ತಾ ಇದೆ ನನಗ್ ಕೂಡ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಹಿಂದ್ಗಡೆಯಿಂದ ಅವ್ರ ಅಪ್ಪನು ಬರ್ತಾರೆ. 3 ಜನ ಹಂಗೆ ವಿಂಡೋ ಕಡೆಯಿಂದ ಆ ಸ್ನೋ ಬೀಳ್ತಾ ಇರೋದನ್ನ ನೋಡಿ ಹಂಗೆ ಎಂಜಾಯ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಹೀರೋ ಅವ್ರ ಅಪ್ಪಗ ಅನ್ಸುತ್ತೆ, ಹೌದು ನಾವ್ಯಾಕೆ ಹೊರಗಡೆ ಹೋಗ್ಬಿಟ್ಟು ಸ್ನೋ ಮ್ಯಾನ್ ಎಲ್ಲ ಮಾಡ್ಬೋದು, ಬನ್ನಿ ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಹೊರಗಡೆ ಕರ್ಕೊಂಡೋಗಿ ಸ್ನೋ ಮ್ಯಾನ್ ಎಲ್ಲ ಮಾಡ್ತಾ ಇರ್ತಾರೆ. ಹೀರೋರ್ ತಮ್ಮನು ಬಂದಿರ್ತಾನೆ. ಹೀರೋರ್ ಅಪ್ಪ ಅಮ್ಮ ಅಂತೂ ಒಂದ್ ಕಡೆ ಸ್ನೋ ಮ್ಯಾನ್ ಎಲ್ಲ ಮಾಡ್ಬಿಟ್ಟು ಸಖತ್ ಎಂಜಾಯ್ ಮಾಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋ ಎಲ್ಲರ ತರ ಸ್ನೋ ಮ್ಯಾನ್ ಮಾಡ್ತಾ ಇರ್ಬೇಕಾದ್ರೆ ಹೀರೋ ಗಮನಿಸ್ತಾನೆ, ಆ ಕನ್ಸ್ಟ್ರಕ್ಷನ್ ನಡೀತಾ ಇತ್ತಲ್ಲ ಆ ಜಾಗದಲ್ಲಿ ಏನೋ ಪೈಪ್ಗಳು ಏನೋ ಕಂಬಿಗಳೆಲ್ಲ ಕಟ್ಟಿಟ್ಟಿರ್ತಾರೆ ಮೇಲೆ, ಅದೆಲ್ಲ ಲೂಸ್ ಆಗ್ಬಿಟ್ಟು ಅಲ್ಲಿರೋ ಕಂಬಿಗಳೆಲ್ಲ ಮೇಲಿಂದ ಕೆಳಗಡೆ ಬೀಳೋ ತರ ಆಗುತ್ತೆ. ಹೀರೋಗ್ ಅರ್ಥ ಆಗೋಯ್ತು, ಅಯ್ಯೋ ನಮ್ ತಮ್ಮ ಮೇಲೆನೆ ಬೀಳೋದು, ಹೆಂಗಾದ್ರು ಮಾಡಿ ಕಾಪಾಡ್ಬೇಕು ಅಂತ ಹೇಳ್ಬಿಟ್ಟು ಇರ್ಬೇಡ ಕಣೋ ಅಲ್ಲಿ ಬಂದ್ಬಿಡು ಅಂತ ಹೇಳ್ಬಿಟ್ಟು ಕುಕ್ಕೊಂಡೆ ಓಡೋಗ್ತಾ ಇರ್ತಾನೆ. ಆದ್ರೆ ಪಾಪ ಅವನೇ ಕಾಲ್ ಎಡ್ವಿ ಕೆಳಗಡೆ ಬಿದ್ಬಿಡ್ತಾನೆ. ಟಕ್ಕಂತ ಎದ್ದು ನಡಿಯಕ್ಕೂ ಆಗ್ತಾ ಇಲ್ಲ ಅವ್ನ ಕೈಯಲ್ಲಿ, ಅಲ್ಲಿಂದನೇ ಕಿರ್ಸ್ತಾ ಇರ್ತಾನೆ, ಏನ್ವೋ ಅಲ್ಲಿಂದ ಒಟ್ಟೋಗೋ, ಅಲ್ಲಿ ಇರ್ಬೇಡ ಕಣೋ ಅದ್ ಕಂಬಿ ಬೀಳ್ತದೆ ನಿನ್ ಮೇಲೆ ಅಂತ ಹೇಳ್ತಾನೆ ಇರ್ತಾನೆ. ಆದ್ರೆ ಪಾಪ ಅವ್ರ ತಮ್ಮಗೆ ಎಲ್ಲಿ ಕಿವಿನೇ ಕೇಳ್ಸಲ್ವಲ್ಲ. ಅವ್ನ್ ಪಾಡ್ಗ ಅವ್ನ ಆ ಕಡೆ ತಿರ್ಕೊಂಡು ಸ್ನೋಮ್ಯಾನ್ ಮಾಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರ್ತಾನೆ. ಅವ್ನ್ಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಈ ಕಡೆ ತಿರ್ಗ್ದೋನ್ ಅವ್ರ ಅಪ್ಪ ಅಮ್ಮ ಕೂಡ ಹೇಳ್ತಾ ಇರ್ತಾನೆ, ಅಪ್ಪ ಅಮ್ಮ ಇಲ್ಲಿ ನೋಡಿ ತಮ್ಮ ಮೇಲೆ ಕಂಬಿ ಬೀಳ್ತಾ ಇದೆ ಅಂತ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಪಾಪ ಅವ್ರಿಗೂ ಕೇಳಿಸ್ತಾ ಇಲ್ಲ, ಅವ್ರ ಪಾಡ್ಗ ಅವ್ರಲ್ಲಿ ಎಂಜಾಯ್ ಮಾಡ್ತಾ ಇರ್ತಾರೆ. ಆದ್ರೆ ಇವನೇ ಒಂದ್ ಐಡಿಯಾ ಮಾಡಿ ಇವ್ನ್ ಕೈಲಿರೋ ಲೇಸರ್ ಲೈಟ್ ನ ಅವ್ರ ಅಪ್ಪ ಅಮ್ಮ ಕಡೆ ಹಾಕಿ ಇವ್ರನ್ನ ನೋಡೋ ತರ ಮಾಡ್ತಾನೆ. ಅವ್ರಪ್ಪ ಕೂಡ ನೋಡ್ಬಿಡ್ತಾರೆ. ಇವ್ನು ಹೇಳ್ತಾನೆ, ಅಪ್ಪ ಅಲ್ಲಿ ನೋಡಿ ಕಂಬಿ ಎಲ್ಲ ತಮ್ಮ ಮೇಲೆ ಬೀಳೋ ತರ ಆಗ್ತಿದೆ, ಹೋಗಿ ಅವ್ನ ಕಾಪಾಡಿ ಅಂತ. ಅವ್ರ ಹತ್ರ ಹೇಳ್ತಾ ಇರ್ಬೇಕಾದ್ರೆ ಅದು ಫುಲ್ ಲೂಸ್ ಆಗಿ ಒಂದೊಂದೇ ಬೀಳಕ್ಕೆ ಸ್ಟಾರ್ಟ್ ಆಗೋಯ್ತು. ಟಕ್ಕಂತ ಹೀರೋರಪ್ಪ ಕೂಡ ಎದ್ದು ಓಡೋಗಿ ನೇನ್ ಕಂಬಿ ಬೀಳೋ ಜಸ್ಟ್ ಮಿಸ್ ಅಲ್ಲಿ ಅವ್ರ ತಮ್ಮನ ಎಳ್ಕೊಂಡೋಗಿ ಆ ಕಡೆ ಬಿದ್ದೋಗ್ತಾರೆ. ಒಳ್ಳೆ ಟೈಮ್ ಅಂತ ಕಾಣಿಸುತ್ತೆ, ಯಾರಿಗೂ ಏನೂ ಆಗಿಲ್ಲ. ಅದಾದ್ಮೇಲೆ ಎಲ್ಲರೂ ಹಂಗೆ ಬೆಂಕಿ ಹಾಕೊಂಡ್ ಕುತ್ಕೊಂಡೆಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಹೀರೋರಮ್ಮ ಬಂದು ಬೈತಾ ಇರ್ತಾರೆ, ಏನೋ ನಿನ್ಗೆ ಎಷ್ಟು ಸತಿ ಹೇಳಿದೀನಿ ಕನ್ಸ್ಟ್ರಕ್ಷನ್ ನಡೆಯೋ ಜಾಗ ಕಡೆ ಹೋಗ್ಬೇಡ ಅಂತ, ಎಷ್ಟು ಹೇಳಿದ್ರು ಕೂಡ ನೀನ್ ಅದ್ರ ಕೆಳಗಡೆ ಹೋಗಿ ಆಡ್ತಾ ಇದೀಯಾ, ಅದಕ್ಕೆ ನೀವು ಈ ತರ ಆಗಿದ್ದು ಅಂತ ಬೈತಾ ಇರ್ಬೇಕಾದ್ರೆ ಅವ್ರಪ್ಪನ ಹೆಂಗೋ ಸಮಾಧಾನ ಮಾಡ್ತಾರೆ. ಅದಾದ್ಮೇಲೆ ನಮ್ ಹೀರೋ ಹೋಗ್ಬಿಟ್ಟು ಹೀರೋ ಅವ್ರ ಹತ್ರ ಕೇಳ್ತಾನೆ, ಅಪ್ಪ ತಮ್ಮಗ್ ಈ ತರ ಆಯ್ತು ನೀವ್ ಹೋಗಿ ಕಾಪಾಡಿದ್ರಿ, ಇನ್ ಕೇಸ್ ನನ್ಗೂ ಅದೇ ತರ ಅಪಾಯ ಆಗಿದ್ರೆ ನಮ್ಮಿಬ್ರಲ್ಲಿ ಯಾರನ್ನಪ್ಪ ಕಾಪಾಡ್ತಿ ಅಂದಾಗ ಅವ್ರಪ್ಪ ಹೆಂಗೆ ಶಾಕ್ ಆಗುತ್ತೆ, ನೀವ್ನಾಗ ಸಡನ್ ಆಗಿ ಈ ತರ ಕೇಳ್ತಿದ್ದಾನೆ, ಇದಕ್ಕೆ ಹೆಂಗಪ್ಪ ಆನ್ಸರ್ ಮಾಡೋದು ಅಂತ ಅವ್ರ ಹಂಗೆ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಅದಾದ್ಮೇಲೆ ಎದ್ದು ನಿಂತ್ಕೊಂಡು ಏನೋ ಒಂದು ಆನ್ಸರ್ ಮಾಡ್ತಾರೆ. ಅದು ಸೈನ್ ಲ್ಯಾಂಗ್ವೇಜ್ ಅಲ್ಲೇ ಹೇಳೋದು, ಬಟ್ ಏನ್ ಹೇಳಿದ್ರು ಅಂತ ನಮಗ್ ಗೊತ್ತಿಲ್ಲ. ಈ ಹಂಗೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ತೋರಿಸ್ತಾರೆ. ಇಷ್ಟು ದಿನ ನಮ್ ಹೀರೋ ಅವ್ರ ಫ್ಯಾಮಿಲಿ ಎಲ್ಲ ಒಂದು ಕಂಟೈನರ್ ರೂಮ್ ಅಲ್ಲಿ ತಾನೆ ಇತ್ತು. ಫಸ್ಟ್ ಟೈಮ್ ಇಲ್ಲಿಂದ ಒಂದು ಮನೆಗೆ ಹೋಗ್ತಾ ಇದಾರೆ. ಇದರಿಂದ ನಮ್ ಹೀರೋಗೂ ಮತ್ತೆ ಹೀರೋ ಅವ್ರ ತಮಗೆ ಸಖತ್ ಎಕ್ಸೈಟ್ಮೆಂಟ್ ಇರುತ್ತೆ. ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ, ಅಯ್ಯೋ ನಮ್ಮ ಮನೆ ಈ ತರ ಇರುತ್ತೆ, ಫಸ್ಟ್ ಟೈಮ್ ನಮ್ಮ ಮನೇಲಿ ಇರ್ತೀವಿ, ನಮ್ಮ ಮನೇಲಿ ಬಾಲ್ಕನಿ ಇರುತ್ತೆ, ಅದಿರುತ್ತೆ ಇದಿರುತ್ತೆ ಅಂತ ತುಂಬಾ ಸಂತೋಷವಾಗಿ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಕರೆಕ್ಟ್ ಆಗಿ ಅವ್ರ ಮನೆ ಇರೋ ಜಾಗಕ್ಕೂ ಹೊಟ್ಟೋದ್ರು. ಇವರೆಲ್ಲ ಮಾಡಿ ಮನೇಲಿ ಇರೋದು ಅಂತ ಅನ್ಕೊಂಡು ಹೀರೋ ಕೇಳ್ತಾನೆ, ಅಪ್ಪ ನಾವ್ ಮೇಲೆ ತಾನೇ ಇರೋದು ಅಂತ ಕೇಳಿದ್ರೆ ಅವ್ರಪ್ಪ ಹಂಗೇ ಕೈ ಎತ್ತಿದ್ರು ಕೆಳಗಡೆ ಒಂದು ಚಿಕ್ಕ ಮನೆನ ತೋರಿಸ್ತಾರೆ. ಇವ್ರಿಗೆ ಹಂಗೆ ಅಯ್ಯೋ ಅಂತ ಆಗ್ಬಿಡುತ್ತೆ. ಇದ್ರೂನು ಫಸ್ಟ್ ಟೈಮ್ ಒಂದ್ ಮನೇಲಿ ಇದೀವಲ್ಲ ಅಂತ ಒಂದ್ ಸ್ವಲ್ಪ ಸಂತೋಷ ಕೂಡ ಆಗುತ್ತೆ. ಎಲ್ಲರೂ ಹಂಗೆ ಸಂತೋಷವಾಗಿ ಮಾತಾಡ್ಕೊಳ್ತಾ ಇರ್ಬೇಕಾದ್ರೆ ಮನೆ ಓನರ್ ಒಂದು ಲೇಡಿ ಭಯಂಕರವಾಗಿ ಮೇಕಪ್ ಎಲ್ಲ ಹಾಕೊಂಡು ಒಳ್ಳೆ ಅಂಡ ಉಳ್ಕೊಂಡ್ ಬಂದಂಗ ಉಳ್ಕೊಂಡ್ ಬರ್ತಾ ಇರ್ತಾರೆ. ಬಂದ್ಬಿಟ್ಟು ಹೇಳ್ತಾರೆ, ಓ ಪರವಾಗಿಲ್ವೇ ಬೇಗ ಬಂದ್ಬಿಟ್ಟಿದೀರಾ, ನಿಮ್ ತರ ಕಿವಿನೂ ಕೇಳಿಸ್ದೆ ಮಾತು ಬರ್ದೇ ಇರೋ ಫ್ಯಾಮಿಲಿಗೆ ಮನೆ ಕೊಡೋದಕ್ಕೆ ನನಗ್ ತುಂಬಾ ಸಂತೋಷ ಅಂತ ಹೇಳ್ತಾ ಇರ್ತಾರೆ. ಯಾಕಂದ್ರೆ ನೀವು ಜಾಸ್ತಿ ಗಲಾಟೆ ಮಾಡಲ್ಲ, ಸೌಂಡು ಮಾಡಲ್ವಲ್ಲ, ನನಗ್ ನೆಮ್ಮದಿಯಾಗಿರುತ್ತೆ ಅಂತ. ಆಕ್ಚುಲಿ ಒಬ್ಬರಲ್ಲಿ ಈ ತರ ಒಂದು ಡಿಫೆಕ್ಟ್ ಇದೆ ಅಂತ ಗೊತ್ತಾದಾಗ ನಾವ್ ಅದನ್ನೇ ಹೇಳಿ ಅವ್ರಿಗೆ ತೋರಿಸಿ ಮನ್ಸಿಗೆ ನೋವಾಗೋ ತರ ಮಾಡೋದು ತುಂಬಾ ತಪ್ಪಲ್ವಾ. ಬಟ್ ಈ ಲೇಡಿ ಅದೆಲ್ಲ ಏನು ಗೊತ್ತಿಲ್ಲದೆ ತುಂಬಾನೇ ಕೊಬ್ಬಿಂದನೇ ಅವ್ರ ಹತ್ರ ಮಾತಾಡ್ತಾ ಇರ್ತಾಳೆ. ಇದೆಲ್ಲ ನಮ್ ಹೀರೋಗೆ ಚೆನ್ನಾಗಿ ಅರ್ಥ ಆಗ್ತಾ ಇರುತ್ತಲ್ವಾ. ಆದ್ರೆ ನಮ್ ಹೀರೋ ಅವ್ರ ಅಮ್ಮಗೂ ಮತ್ತೆ ಅವ್ರ ತಮ್ಮಗೆ ಅವ್ರ ಅಮ್ಮಗೆಲ್ಲ ಏನು ಅರ್ಥ ಆಗ್ತಲ್ಲ, ಇವ್ರು ಏನ್ ಮಾತಾಡ್ತಿದ್ದಾರೆ ಅಂತ. ಅವ್ರ ಅಮ್ಮ ಕೇಳ್ತಾರೆ ಅವ್ರ ಏನ್ ಹೇಳ್ತಿದ್ದಾರೆ ಅಂತ. ಅದಕ್ಕೆ ಇವ್ನು ಹೇಳ್ತಾನೆ, ಏನಿಲ್ಲ ಅಮ್ಮ ಬೇಗ ಬಂದ್ಬಿಟ್ಟಿದೀರಾ, ಥಿಂಗ್ಸ್ ಎಲ್ಲ ಐತಿ ಒಳಗಡೆ ಇಟ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಅಂತ ಇವ್ ನಂಗೆ ತಿರ್ಗಿಸಿ ಹೇಳ್ತಾನೆ. ಯಾಕಂದ್ರೆ ಆ ಲೇಡಿ ಬಂದು ಈ ತರ ಹೇಳಿದ್ರು ಅಂತ ಗೊತ್ತಾದ್ರೆ ಅವ್ರಪ್ಪ ಮಗು ಬೇಜಾರಾಗುತ್ತಲ್ವಾ, ಅದರಿಂದ ಅವ್ನ ಈ ತರ ಹೇಳ್ತಾನೆ. ಅದಾದ್ಮೇಲೆ ಇವರೆಲ್ಲ ಕೂಡ ಅವ್ರ ಥಿಂಗ್ಸ್ ಎಲ್ಲ ಎತ್ಕೊಂಡೋಗಿ ಒಳಗಡೆ ಜೋಡಿಸ್ಕೊಳ್ತಾ ಇರ್ತಾರೆ. ಆ ಟೈಮಲ್ಲಿ ಆ ಲೇಡಿ ಅಲ್ಲಿರೋ ಒಂದು ಟ್ರೈನ್ ಅಲ್ಲಿ ತುಂಬಾನೇ ಅವಾರ್ಡ್ಸ್ ಪ್ರೈಸಸ್ ಎಲ್ಲ ಇರೋದನ್ನ ಗಮನಿಸ್ತಾರೆ. ಇದೆಲ್ಲ ನಮ್ ಹೀರೋಗೆ ಬಂದಿರೋದು. ಓದೋದ್ರಂತೂ ಸಖತ್ ಭಯಂಕರ ಚೆನ್ನಾಗಿ ಓದ್ತಾನೆ, ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ಎಲ್ಲ ತೆಗಿತಾ ಇರ್ತಾನೆ. ಇದನ್ನೆಲ್ಲ ನೋಡ್ಬಿಟ್ಟು ಆ ಲೇಡಿಗೆ ಶಾಕು, ಈ ತರ ಪೇರೆಂಟ್ಸ್ ಇದಾರೆ ಆದ್ರೆ ಅವ್ರ ಮಗ ನೋಡಿದ್ರೆ ಇಷ್ಟು ಇಂಟೆಲಿಜೆಂಟ್ ಇಷ್ಟು ಚೆನ್ನಾಗಿ ಓದ್ತಾನ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಇವ್ರು ಕೂಡ ಥಿಂಗ್ಸ್ ಎಲ್ಲ ಎತ್ಕೊಂಡು ಒಳಗಡೆ ಇಟ್ಕೊಂಡು ತುಂಬಾನೇ ಚೆನ್ನಾಗಿ ಡೆಕೋರೇಟ್ ಎಲ್ಲ ಮಾಡ್ತಾರೆ. ಪ್ಲಸ್ ಮನೇಲಿ ಅಲ್ಲಲ್ಲಿ ಲೈಟ್ಸ್ ಎಲ್ಲ ಬರೋ ತರ ಸೆಟ್ ಮಾಡಿರ್ತಾರೆ. ಯಾಕಂದ್ರೆ ಎಮರ್ಜೆನ್ಸಿ ಏನೋ ಒಂದು ವಿಷಯ ಇವ್ರ ಹತ್ರ ಹೇಳ್ಬೇಕಂತಂದ್ರೆ ಇವ್ರಿಗೆ ಮಾತು ಬರಲ್ಲ, ಕಿವಿನೂ ಕೇಳಿಸಲ್ವಲ್ಲ, ಸೊ ಅಲ್ಲಲ್ಲಿ ಅಲಾರಂ ಲೈಟ್ಸ್ ನೆಲ್ಲ ಸೆಟ್ ಮಾಡ್ಕೊಂಡಿರ್ತಾರೆ. ಅದ್ರಲ್ಲೂ ಮನೇನ ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಎಲ್ಲ ಅಲಂಕಾರ ಎಲ್ಲ ಮಾಡ್ಬಿಟ್ಟು ಎಲ್ಲ ನೀಟ್ ಮಾಡ್ಬಿಟ್ಟು ಇವಾಗ ಎಲ್ಲರೂ ಕುತ್ಕೊಂಡು ತಿಂತಾ ಇರ್ತಾರೆ. ಆಗ ನಮ್ ಹೀರೋ ಅವ್ರ ಅಪ್ಪ ಅಮ್ಮ ಹೇಳ್ತಾರೆ, ನೋಡೋ ನೀನ್ ಸ್ಕೂಲ್ಗೆ ಹೋಗ್ಬಿಟ್ಟು ಸ್ಟ್ರೈಟ್ ಆಗಿ ಬೇಗ ಮನೆಗೆ ಬಂದ್ಬಿಡು, ಯಾಕಂದ್ರೆ ತಮ್ಮ ಒಬ್ನೇ ಇರ್ತಾನೆ ಮನೇಲಿ, ನಾವು ಹೋಟೆಲ್ ಇಂದ ಬರಕ್ಕೆ ಲೇಟ್ ಆಗುತ್ತೆ, ನಾವು ಹೋಟೆಲ್ ಇಂದ ಬರ್ಬೇಕಾದ್ರೆ ನೈಟ್ ಅಲ್ಲಿಂದನೇ ಊಟ ತಗೊಂಡ್ ಬಂದ್ಬಿಡ್ತೀವಿ, ಮನೆಗೆ ಬಂದ್ಮೇಲೆ ಎಲ್ಲರೂ ಕುತ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಎಲ್ಲ ಹಿಂಗೆ ಮಾತಾಡ್ಕೊಳ್ತಾ ಇರ್ಬೇಕಾದ್ರೆ ಅವ್ರ ಮನೆ ಕಾಲಿಂಗ್ ಬೆಲ್ ಯಾರೋ ಪ್ರೆಸ್ ಮಾಡೋ ತರ ಅನ್ಸುತ್ತೆ. ಇವ್ರಿಗೆ ಹೆಂಗ್ ಗೊತ್ತಾಗುತ್ತೆ
ಗೊತ್ತಾಗುತ್ತೆ ಅಂದ್ರೆ ಆ ಲೈಟ್ ಎಲ್ಲ ಸೆಟ್ ಮಾಡಿರ್ತಾರಲ್ಲ ಅದರಿಂದ. ಸರಿ ಅಂತ ನಮ್ ಹೀರೋ ಕೂಡ ಹೋಗ್ಬಿಟ್ಟು ಡೋರ್ ಓಪನ್ ಮಾಡಿ ನೋಡಿದ್ರೆ ಒಂದ್ ಚಿಕ್ಕ ಹುಡುಗ ಬಂದಿರ್ತಾನೆ. ಈ ಹುಡುಗ ಓನರ್ ಲೇಡಿ ಇದ್ದಾರಲ್ಲ ಅವ್ರ ಮಗನೇ. ಅವ್ರೇ ಹೇಳಿ ಕಳ್ಸಿರೋದು. ಇವ್ನು ಈಗ ಬಂದ್ಬಿಟ್ಟು ಅವ್ರಿಗೆ ನಮಸ್ಕಾರ ಎಲ್ಲ ಮಾಡ್ಬಿಟ್ಟು ಮೆಸೇಜ್ ಕಳಿಸ್ತಾನೆ. ನಾನು ಈ ತರ ಓನರ್ ಲೇಡಿ ಅವ್ರ ಮಗನೇ, ನೀವ್ ಇದ್ರ ಹೊಸದಾಗ್ ಬಂದಿದ್ದೀರಾ ಅಂತ ಹೇಳಿದ್ರು, ಅದಕ್ಕೆ ನಿಮ್ನ ಮಾತಾಡ್ಸಕ್ ಬಂದೆ, ಹಾಯ್ ಹೇಳಕ್ ಬಂದೆ ಅಂತ ಹೇಳ್ಬಿಟ್ಟು ಮೆಸೇಜ್ ಆಗ್ತಾನೆ. ಅದನ್ನ ಹೀರೋರಪ್ಪನು ಓದ್ಬಿಟ್ಟು ಅವ್ರು ಕೂಡ ರಿಟರ್ನ್ ಹಾಯ್ ಅಂತ ಹೇಳ್ತಾರೆ. ಅದಾದ್ಮೇಲೆ ಗಿಯೋಳ್ನ ನನ್ ಜೊತೆ ಆಟಾಡಕ್ ಕಳಿಸ್ತೀರಾ, ನಾವು ಸ್ವಲ್ಪ ಆಟಾಡ್ಕೋಬಹುದಾ ಅಂತ ಕೇಳ್ತಾರ. ಅವ್ರಪ್ಪ ಕೂಡ ಓಕೆ ಆಯ್ತು ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಅದಕ್ಕೆ ಹೀರೋ ಹೇಳ್ತಾನೆ ಸರಿ ಆಯ್ತು ನಾನು ಬರ್ತೀನಿ, ಆದ್ರೆ ನಮ್ ಜೊತೆ ನನ್ ತಮ್ಮನೂ ಬರ್ತಾನೆ ಆಡಕ್ ಅವಾಗ ಅಂದಾಗ ಆ ಓನರ್ ಲೇಡಿ ಅವ್ರ ಮಗ, ನಮ್ಮಮ್ಮ ಹೇಳಿದ್ರು ನೀನ್ ಚೆನ್ನಾಗ್ ಓದ್ತೀಯಾ ಅಂತ, ಅದಕ್ಕೆ ನಾನ್ ನಿನ್ ಜೊತೆ ಆಡಕ್ ಬಂದೆ ಅಂತ ಟೈಪ್ ಮಾಡ್ಬಿಟ್ಟು ಇನ್ನೇನ್ ಸೆಂಡ್ ಮಾಡ್ಬೇಕು ಅನ್ಕೊಳ್ತಾನೆ. ಆದ್ರೆ ಸೆಂಡ್ ಮಾಡೋದಿಲ್ಲ. ಈ ತರ ಸೆಂಡ್ ಮಾಡಿದ್ರೆ ನಮ್ ಬಗ್ಗೆ ತಪ್ಪಾಗಿ ತಿಳ್ಕೊಳ್ತಾರಲ್ಲ ಅಂತ ಹೇಳ್ಬಿಟ್ಟು ಓಕೆ ಇವಾಗಾದ್ರೂ ನಿಮ್ ತಮ್ಮನ್ ಕೂಡ ಆಡಕ್ ಕರ್ಕೊಂಬ ಅಂತ ಹೇಳ್ಬಿಡ್ತಾರೆ. ಅದಾದ್ಮೇಲೆ ಎಲ್ಲರೂ ಹಂಗೆ ಆಡಕ್ ಹೋಗ್ತಾರೆ. ಹಂಗೆ ಎಲ್ಲರೂ ಗುಂಪಾಗಿ ಸೈಕಲ್ ಅಲ್ಲೆಲ್ಲ ಹೋಗ್ತಾ ಇರ್ಬೇಕಾದ್ರೆ ವಿಭಾ ಮ್ಯೂಸಿಕ್ ಸ್ಟೋರ್ ಅಂತ ಹೇಳ್ಬಿಟ್ಟು ಒಂದು ಮ್ಯೂಸಿಕ್ ಸ್ಟೋರ್ ಹತ್ರ ನಿಲ್ಲಿಸ್ತಾರೆ. ಆಗ ಓನರ್ ಅವ್ರ ಮಗ ಹೇಳ್ತಾನೆ, ಏಯ್ ಅಪ್ಪಿ ತಪ್ಪಿ ನೀನ್ ಸ್ಟೋರ್ ಕಡೆ ಎಲ್ಲಾದ್ರೂ ಬಂದ್ಬಿಟ್ಟಿಯಾ, ಇಲ್ಲಿ ಒಂದ್ ತಾತ ಇದಾರೆ ಕಣೋ, ಆ ತಾತ ಬಂದು ಚಿಕ್ಕ ಮಕ್ಕಳನ್ನೆಲ್ಲ ನೋಡಿದ್ರೆ ಹಂಗೆ ಕಚ್ಕೊಂಡ್ ತಿನ್ಬಿಡ್ತಾರಂತೆ, ಅವ್ರಿಗೆ ಮಣ್ಕಾಲೇ ಇಲ್ವಂತೆ ಕಣೋ, ನಾವೇನಾದ್ರು ಸಿಕ್ಕಾಕೊಂಡ್ರೆ ಅಷ್ಟೇ, ಅವ್ರ ಕಣ್ಣಿಗಂತೂ ನಾವು ಕಾಣಿಸ್ಕೋಬಾರ್ದು ಅಂತ ಹೇಳ್ತಾ ಇರ್ಬೇಕಾದ್ರೆ ಮ್ಯೂಸಿಕ್ ಶಾಪ್ ಇಂದ ಒಂದ್ ತಾತನು ಹೊರಗಡೆ ಬರ್ತಾರೆ. ಅವ್ರನ್ನ ನೋಡಿದ ತಕ್ಷಣ ಅಯ್ಯೋ ತಾತ ಬಂದ್ಬಿಟ್ರು, ದೆವ್ವ ತಾತ ಬಂದ್ಬಿಟ್ರು ಅಂತ ಹೇಳ್ಬಿಟ್ಟು ಎಲ್ಲರೂ ಎದ್ದು ಬಿದ್ದು ಅಲ್ಲಿಂದ ಓಡೋಗ್ತಾರೆ. ನಮ್ ಹೀರೋ ಕೂಡ ಸೈಕಲ್ ಎತ್ಕೊಂಡ್ ಸ್ವಲ್ಪ ಮುಂದ್ಗಡೆ ಅದನ್ನ ತಿರುಗಿ ನೋಡ್ತಾನೆ. ಇವ್ರನ್ನ ನೋಡಿದ್ರೆ ಹಂಗ ಅನ್ಸಲ್ವೇ, ನಾರ್ಮಲ್ ಆಗಿ ಇದಾರಲ್ವಾ ಅಂತ ಅನ್ಬಿಟ್ಟು. ಅದಾದ್ಮೇಲೆ ಸರಿ ಅಂತ ಅವನು ಸೈಕಲ್ ಅಲ್ಲಿ ಹೊರಟೋಗ್ತಾನೆ. ಇವರೆಲ್ಲ ಈಗ ಗೇಮ್ ಸೆಂಟರ್ ಗೆ ಬಂದಿರ್ತಾರೆ. ಎಲ್ಲರೂ ಕುತ್ಕೊಂಡಂಗೆ ಗೇಮ್ಸ್ ಏನೋ ಪಬ್ಜಿನೋ ಏನೋ ಆಡ್ತಾ ಇರ್ತಾರೆ. ಆ ಟೈಮಲ್ಲಿ ನಮ್ ಹೀರೋ ಫೋನ್ಗೆ ಅವರಪ್ಪ ಬಂದು ವಿಡಿಯೋ ಕಾಲ್ ಮಾಡ್ತಾರೆ. ಏಯ್ ಎಲ್ಲೋ ಇದೆಯಾ, ನಾನು ಇನ್ನೂ ರೆಸ್ಟೋರೆಂಟ್ ಅಲ್ಲಿ ಇದೀನಿ, ತಮ್ಮ ಒಬ್ನೇ ಇರ್ತಾನೆ ಮನೇಲಿ, ನಿನ್ಗೆ ಬೇಗ ಮನೆಗೆ ಹೋಗು ಅಂತ ಹೇಳಿಲ್ವಾ, ನೀನ್ ಇನ್ನೂ ಆಡ್ಕೊಂಡಿದ್ಯಾ ಅಂದಾಗ ಅವ್ನು ಹೇಳ್ತಾನೆ, ಅಪ್ಪ ಈಗ ತಾನೆ ನಾನು ಗೇಮ್ ಆಡಕ್ಕೆ ಅಂತ ಬಂದಿದ್ದೀನಿ, ಅಷ್ಟು ಬೇಗ ಮನೆಗೆ ಹೋಗಿ ಕೇಳ್ತಾ ಇದ್ದೀರಾ ಅಂದಾಗ ಅವರಪ್ಪ ಹೇಳಿದ್ ಮಾತ್ ಕೇಳೋ, ಫಸ್ಟ್ ಮನೆಗೆ ಹೋಗು, ತಮ್ಮ ಒಬ್ನೇ ಇದಾನೆ ಅಂದಿದ ತಕ್ಷಣ ಅವ್ನು ಕೂಡ ಏನು ಮಾತಾಡಿಲ್ಲ. ಸರಿ ಆಯ್ತು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದೊಟ್ಟೋಗ್ತಾನೆ. ಅದಾದ್ಮೇಲೆ ಓನರ್ ಲೇಡಿ ಅವ್ರ ಫ್ರೆಂಡ್ಸ್ ಬಂದ್ಬಿಟ್ಟು ಸಕ್ಕ ಟೆನ್ಷನ್ ಆಗ್ಬಿಡುತ್ತೆ. ಅವ್ರು ಹೇಳ್ತಾರೆ ಏನೋ ಇವನು ಅರ್ಧದಲ್ಲಿ ಬಿಟ್ಟು ಹೋಗ್ಬಿಟ್ಟ, ಇವನಿಂದ ಈಗ ನಾವ್ ಗೇಮ್ ಅಲ್ಲಿ ಸೋತೋದ್ವಿ ಅಂದಾಗ ಅವನಂತಾನೆ ಜನ ಗುಂಡ ಅಂತಾನೆ ಕರಿಯೋಣ. ಅವನಂತಾನೆ ನನಗೂ ಅವನಂದ್ರೆ ಆಗೋದೇ ಇಲ್ಲ ಕಣೋ, ಆದ್ರೆ ಏನ್ ಮಾಡೋದು, ಅವ್ನ್ ಚೆನ್ನಾಗ್ ಓದ್ತಾನೆ, ಅವ್ನ ಜೊತೆನೆ ಸುತ್ತು ಅಂತ ಹೇಳಿದ್ದಕ್ಕೆ ನಾನು ಅವ್ನ ಹಿಡ್ಕೊಂಡಿರೋದು, ಇಲ್ಲಂದಿದ್ರೆ ನನಗೇನಕ್ ಅವ್ನ್ ಬರ್ತಾನೆ, ಸಿಗ್ತಾನೆ ಒಂದ್ ದಿನ ಕೈಗೆ, ಅವ್ನಿಗೆ ಸರಿಯಾಗಿ ಮಾಡ್ತೀನಿ ಅಂತ ಹೇಳಿ ಒಂದು ವಿಲನ್ ರೇಂಜ್ ಗೆ ಮಾತಾಡ್ತಾ ಇರ್ತಾನೆ. ಅದಾದ್ಮೇಲೆ ಈಗ ಸ್ಕೂಲಲ್ಲಿ ತೋರಿಸ್ತಾರೆ. ಪ್ರತಿ ಒಂದ್ರಲ್ಲಿ ಕೂಡ ನಮ್ ಹೀರೋ ತುಂಬಾನೇ ಚೆನ್ನಾಗಿ ಮಾರ್ಕ್ಸ್ ತೆಗಿತಾನಲ್ಲ. ಟೀಚರ್ ಈಗ ಪ್ರೋಗ್ರೆಸ್ ರಿಪೋರ್ಟ್ ಎಲ್ಲ ಕೊಡ್ಬೇಕಾದ್ರೆ ಹೇಳ್ತಾರೆ, ಈ ಸತಿ ಆದ್ರೂ ಅಟ್ಲೀಸ್ಟ್ ಒಂದು ಮಾರ್ಕ್ ಆದ್ರೂ ಕಡಿಮೆ ತೆಗಿಯೋ, ಯಾವಾಗ ನೋಡಿದ್ರು 100 ತೆಗಿತಾ ಇದೆಯಾ, ಒಂದು ಮಾರ್ಕ್ ಕೂಡ ಕಡಿಮೆ ಆಗಲ್ಲ ಕಣೋ ನಿಂದು ಅಂತ ಫನ್ ಮಾಡ್ಕೊಂಡು ಮಾತಾಡ್ತಾ ಇರ್ತಾರೆ. ಅವನ ಹಿಂದ್ಗಡೆನೆ ಆ ಓನರ್ ಲೇಡಿ ಅವ್ರ ಮಗ ಕೂಡ ಕೂತಿರ್ತಾನೆ. ಅವ್ನ್ ಹೇಳ್ತಾನೆ, ಅಟ್ಲೀಸ್ಟ್ ನೀನ್ ಈ ಸತಿ ಒಂದ್ ಮಾರ್ಕ್ ಆದ್ರೂ ತೆಗಿಯೋ, ನಿನಗೆ ಅವಮಾನ ಆಗ್ತಾ ಇಲ್ವೇನೋ ಅಂತ ಹೇಳ್ಬಿಟ್ಟು ಎಲ್ಲಾರ ಮಕ್ಳ ಮುಂದೆ ಹೇಳಿದ ತಕ್ಷಣ ಅವ್ನಿಗೊಂಥರ ತುಂಬಾ ಫೀಲ್ ಆಗ್ಬಿಡುತ್ತೆ, ತುಂಬಾ ಅವಮಾನ ಆದಂಗ ಆಗ್ಬಿಡುತ್ತೆ. ಅದಾದ್ಮೇಲೆ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಇಬ್ರು ಹಂಗೆ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಹಿಂದ್ಗಡೆನೆ ಆ ಗುಂಡೋರ್ ಫ್ರೆಂಡ್ಸ್ ಕೂಡ ಬರ್ತಾ ಇರ್ತಾರೆ. ಅವ್ರು ಹೇಳ್ತಾರೆ, ಅವ್ನ ಅವತ್ ನಮ್ಮನ್ನ ಟೀಸ್ ಮಾಡ್ದಲ್ಲ ಕಣೋ, ಅವನಲ್ಲಿ ಇದಾನಂತೆ, ಬರೋ ಹೋಗಿ ಹೊಡ್ದ್ಬಿಟ್ಟು ಬರೋಣ ಅಂತ ಕರೆದಾಗ ಅವನಾ ಸರಿ ಇರು ಬರ್ತೀನಿ ಅಂತ ಹೇಳ್ಬಿಟ್ಟು ಇವ್ನ್ ಬ್ಯಾಗ್ ನ ಬಿಚ್ಚಿ ನಮ್ ಹೀರೋ ಕೈಲಿ ಕೊಟ್ಟು, ಸರಿ ನೀನ್ ಈ ಬ್ಯಾಗ್ ನ ತಗೊಂಡ್ ಮನೆಗೆ ಹೋಗು, ನಾನು ಹಿಂದೆನೆ ಬಂದ್ಬಿಡ್ತೀನಿ ಅಂದಾಗ ಹೀರೋ ಹೇಳ್ತಾನೆ, ನಾಳೆ ಎಕ್ಸಾಮ್ ಇದೆಲ್ಲ ಕಣೋ, ಅದಕ್ಕೆ ಓದ್ಕೋಬೇಕಲ್ಲ, ನೀನೇನ್ ಈ ತರ ಹೋಗ್ತಾ ಇದೀಯ ಅಂದಾಗ, ಏನೋ ಎಕ್ಸಾಮಾ, ಅದಕ್ಕೆ ನೀನ್ ಇದೆಯಲ್ಲ ನನಗೇನ್ ಭಯ ಅಂದಾಗ, ಏನ್ ಹೇಳ್ತಾ ಇದೆಯಾ ನೀನು ಅಂತ ಹೀರೋ ಕೂಡ ಕೇಳ್ತಾನೆ. ಅದಕ್ಕ ಗುಂಡ ಹೇಳ್ತಾನೆ, ಇನ್ನೇನು ನಾಳೆ ಎಕ್ಸಾಮ್ ಅಲ್ಲಿ ಎಕ್ಸಾಮ್ ಪೇಪರ್ ಅಲ್ಲಿ ನನ್ನ ಹೆಸರನ್ನ ನೀನ್ ಬರಿ, ನಿನ್ನ ಹೆಸರನ್ನ ನಾನ್ ಬರಿತೀನಿ, ಪೇಪರ್ ನ ಎಕ್ಸ್ಚೇಂಜ್ ಮಾಡ್ತಾ ಇದೀವಿ, ಅದನ್ನೇ ಮಾಡ್ಬೇಕು ಅಂತ ಹೇಳಿದಾಗ ಹೀರೋ ಕೇಳ್ತಾನೆ, ಹೌದು ನಾನ್ ಯಾಕೆ ಹತ್ರ ಮಾಡ್ಬೇಕಂದಾಗ, ಏನೋ ತುಂಬಾ ಓವರ್ ಆಗಿ ಮಾತಾಡ್ತಾ ಇದೀಯಾ, ಮರ್ತೋಗ್ಬಿಟ್ಟ ನೀವ್ ನನ್ ಮನೇಲಿ ಇರೋದು, ಈ ಕೆಲಸ ಮಾಡಿಲ್ಲ ಅಂತಂದ್ರೆ ಇವಾಗ್ಲೇ ನಿಮ್ಮನ್ನ ಮನೆ ಬಿಟ್ಟು ಓಡಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಚೋಟ್ ಮೆಣಸಿನ್ಕಾಯಿ ಇಷ್ಟಿದಾನೆ ಇವಾಗ್ಲೇ ಬೆದರ್ಸಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ನೋಡಿ, ಬ್ಲಾಕ್ ಮೇಲ್ ಎಲ್ಲ ಮಾಡ್ತಾನೆ. ನಮ್ ಹೀರೋಗ್ ಇದನ್ನೆಲ್ಲ ಕೇಳಿಸ್ಕೊಂಡು ಏನ್ ಮಾಡೋದು ಅಂತ ಗೊತ್ತಿಲ್ಲ. ಈಗ ನೆಕ್ಸ್ಟ್ ಡೇ ಕ್ಲಾಸ್ ಅಲ್ಲಿ ತೋರಿಸ್ತಾರೆ. ಎಕ್ಸಾಮು ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಹಿಂದ್ಗಡೆ ಕುತ್ಕೊಂಡು ಅವನೇನೋ ಅವ್ನ ಪೇಪರ್ ಅಲ್ಲಿ ಹೀರೋ ಹೆಸರನ್ನ ಬರ್ದ್ಬಿಟ್ಟ. ಮುಂದ್ಗಡೆ ಕುತ್ಕೊಂಡಿರೋ ನಮ್ ಹೀರೋನ ಕಾಲಲ್ಲೇ ಓದಿತಾ ಇರ್ತಾನೆ, ನನ್ನ ಹೆಸರು ಬರಿಯೋ ಅಂತ. ಆದ್ರೆ ನಮ್ ಹೀರೋಗೆ ಮೈಂಡ್ ಅಲ್ಲಿ ತುಂಬಾ ಓಡ್ತಾ ಇರುತ್ತೆ, ನಾನೇನಾದ್ರೂ ಹೆಸರು ಏನಾದ್ರು ಚೇಂಜ್ ಮಾಡಿ ಬರೆದ್ರೆ ನನ್ ಪೇಪರ್ ಅವ್ನ್ ಗೊತ್ತಾಗುತ್ತೆ, ಅವ್ನ ಪೇಪರ್ ನನಗ್ ಬಂದ್ಬಿಡುತ್ತೆ, ನನಗೆ ತುಂಬಾ ಮಾರ್ಕ್ಸ್ ಕಡಿಮೆ ಆಗ್ಬಿಡುತ್ತೆ. ನಮ್ಮ ಅಪ್ಪ ಅಮ್ಮ ನಾನ್ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು, ನಾನ್ ಚೆನ್ನಾಗಿ ಓದ್ಬೇಕು ಅಂತ ಕಷ್ಟಪಟ್ಟು ನನ್ನ ಓದಿಸ್ತಾ ಇದ್ದಾರೆ, ನಾನ್ ಇವಾಗ ಈ ಕೆಲಸ ಮಾಡಿದ್ರೆ ಅವ್ರಿಗೆ ಅವಮಾನ ಆದಂಗ ಆಗಲ್ವಾ, ಅವ್ರಿಗೆ ಮೋಸ ಮಾಡ್ದಂಗ ಆಗಲ್ವಾ ಅಂತ ಹೇಳಿ ಪಾಪ ತುಂಬಾನೇ ಸ್ಟ್ರೆಸ್ ಆಗಿ ಫೀಲ್ ಆಗ್ತಾ ಇರ್ತಾನೆ. ಆದ್ರೂ ಧೈರ್ಯ ಮಾಡ್ಕೊಂಡು ಇವನ್ ಪೇಪರ್ ಇವನ್ ಹೆಸರೇ ಬರೆದ್ಬಿಟ್ಟ. ಈ ವಿಷಯ ಗೊತ್ತಾದ್ಮೇಲೆ ಆ ಗುಂಡ ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲ ನಮ್ ಹೀರೋಗೆ ಸರಿಯಾಗಿ ಹೊಡಿತಾರೆ. ನಾನ್ ಅಷ್ಟ್ ಹೇಳ್ದೆ ನನ್ನ ಹೆಸರು ಬರೆಯೋ ನಿನ್ ಪೇಪರ್ ಅಲ್ಲಿ ಅಂತ, ಅದನ್ ಕೂಡ ನಿನ್ ಕೈಲಿ ಮಾಡಕ್ಕಾಗಿಲ್ವಾ ಅಂದಾಗ ಹೀರೋ ಹೇಳ್ತಾನೆ, ನಾನ್ ಯಾಕೆ ಅದನ್ನ ಮಾಡ್ಬೇಕು, ನಾನ್ ಯಾಕೆ ನಿನ್ನ ಹೆಸರು ಬರಿಬೇಕು ಅಂತಾನೆ. ಆದ್ರೂ ಗುಂಡ ಬಿಡದೆ ಆರ್ಗ್ಯೂ ಮಾಡ್ತಾ ಇರೋದ್ರಿಂದ ಹೀರೋ ಹೇಳ್ತಾನೆ, ಇನ್ನೊಂದ್ಸತಿ ನೀನ್ ಏನಾದ್ರು ನಾನು ಈ ತರ ಟಾರ್ಚರ್ ಮಾಡಿ ನನ್ನ ಹೊಡೆದೆ ಅಂತ ಇಟ್ಕೋ, ನಾನು ನಿಮ್ಮ ಅಮ್ಮಗೆ ಹೇಳ್ಬಿಡ್ತೀನಿ, ಇನ್ಮೇಲೆ ನಾನು ಕೆಲಸ ಎಲ್ಲ ಮಾಡಲ್ಲ ಅಂದಾಗ ಅವ್ನಿಗೆ ಸಕ್ಕ ಟೆನ್ಷನ್ ಆಗುತ್ತೆ. ಮತ್ತೆ ನಮ್ ಹೀರೋನ ಹೊಡಿಬೇಕು ಅಂತ ಬರ್ತಾನೆ. ಅದಾದ್ಮೇಲೆ ಅವ್ರ ಫ್ರೆಂಡ್ಸ್ ಅವ್ನ ಹಿಡ್ಕೊಂಡು ಬೇಡ ಕಣೋ ಹತ್ರ ಏನು ಮಾಡ್ಬೇಡ, ಏನಾದ್ರು ಆಯ್ತಂದ್ಮೇಲೆ ನಿಮ್ಮಮ್ಮ ನಿನ್ನ ಹೊಡಿತಾರೆ ಕಣೋ ಅಂತ ಹೇಳಿ ಸಮಾಧಾನ ಮಾಡಿ ಅವ್ನ ಕರ್ಕೊಂಡು ಹೋಗ್ಬೇಕು ಅಂತ ನೋಡಿದ್ರೆ ಅವಾಗ ಕೂಡ ಕೂಗಾಡ್ತಾ ಇರ್ತಾನೆ, ನಾವ್ ಮನೆ ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ ಮನೆ ಕೂಡ ಇರ್ತಾ ಇದ್ದಿಲ್ಲ, ನಿಮ್ಗೆ ಗತಿ ಇಲ್ದೆ ನಮ್ಮ ಮನೆಗ್ ಬಂದಿದ್ದೀರಾ, ನಿಮ್ಮನ್ನ ಮನೆ ಬಿಟ್ಟು ಆಚೆ ಕಡೆ ಹಾಕ್ಬಿಡ್ತೀನಿ, ನಿಮ್ಗೆ ಮನೆ ಇಲ್ದೆ ಮಾಡ್ಬಿಡ್ತೀನಿ ಅಂತ ಹೇಳಿ ತುಂಬಾನೇ ಒಂಥರ ಮಟ್ಟವಾಗಿ ಮಾತಾಡೋದು ಅಲ್ದೆ ಒಂಥರ ರೌಡಿ ತರ ಮಾತಾಡ್ತಾ ಇರ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಳ್ತಿದ್ರೆ ನಮ್ ಹೀರೋಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಹಂಗೆ ತುಂಬಾನೇ ಬೇಜಾರ್ ಮಾಡ್ಕೊಂಡು ಹತ್ಕೊಂಡು ಹಂಗೆ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಆ ವಿಭಾ ಅಂತ ಒಂದು ಮ್ಯೂಸಿಕ್ ಶಾಪ್ ನ ಹೇಳಿದ್ನಲ್ಲ ಆ ಕಡೆನೆ ಹೋಗ್ತಾ ಇರ್ತಾನೆ. ಆ ಮ್ಯೂಸಿಕ್ ಶಾಪ್ ಇಂದ ಯಾವ್ದೋ ಒಂದು ಸ್ಯಾಡ್ ಆಗಿರೋ ಮ್ಯೂಸಿಕ್ ಕೇಳಿಸ್ಕೊಂಡು ಇವ್ನ್ಗೆ ಏನಾಯ್ತು ಅಂತ ಗೊತ್ತಿಲ್ಲ, ಅಲ್ಲಿ ಹೊರಗಡೆ ಇರೋ ಬೆಂಚ್ ಮೇಲೆ ಕುತ್ಕೊಂಡು ಬೋ ಅಂತ ಅಳ್ಳಕ್ಕೆ ಶುರು ಮಾಡ್ಬಿಡ್ತಾನೆ. ಸ್ವಲ್ಪ ಹೊತ್ತಲ್ಲೇ ಮ್ಯೂಸಿಕ್ ಶಾಪ್ ಇಂದ ಆ ತಾತನು ಹೊರಗಡೆ ಬರ್ತಾರೆ. ಇವನ ಹತ್ರ ಕುತ್ಕೊಂಡು ಹೇಳ್ತಾ ಇರೋದನ್ನ ನೋಡ್ಬಿಟ್ಟು ಮಳೆ ಬೆಲೆ ನನ್ಕೊಂಡ್ ಬಂದಿರ್ತಾನ. ಒಂದು ಟವಲ್ ಎತ್ಕೊಟ್ಬಿಟ್ಟು, ತಗೊಳ್ಳೋ ಟವಲ್ ತಗೋ, ಚೆನ್ನಾಗಿ ತಲೆ ಎಲ್ಲ ಒರ್ಸ್ಕೋ, ಹಂಗೆ ತೇವ್ದಲ್ಲಿ ಕುತ್ಕೊಂಡಿದ್ರೆ ಕೋಲ್ಡ್ ಆಗ್ಬಿಡುತ್ತೆ, ಆಮೇಲೆ
ಮನೆಗೆ ಹೋದ್ಮೇಲೆ ನಿಮ್ಮ ಅಪ್ಪ ಅಮ್ಮ ಎಲ್ಲ ಬೈತಾರೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಇವ್ನಿಗೆ ತಿರುಗಿ ನೋಡ್ಬಿಟ್ಟು ಸಖತ್ ಭಯ ಪಡ್ತಾನೆ. ಯಾಕಂದ್ರೆ ಆ ಚಿಕ್ಕ ಮಕ್ಳಲ್ಲಿ ತಾತನ ದೆವ್ವಾಗಿವ ಅಂತೆಲ್ಲ ಹೇಳಿದ್ರಲ್ಲ, ಇವ್ನೇನ್ ಈ ತರ ಬಂದ್ ಮಾತಾಡಿಸ್ತಾ ಇದಾರೆ ಅಂತ. ಆ ತಾತ ಹೇಳ್ತಾರೆ, ನೀನ್ ಯಾಕೆ ಭಯ ಪಡ್ತಾ ಇದೆ ಅಂತ ನನಗೆ ಚೆನ್ನಾಗ್ ಗೊತ್ತು. ಆ ಮಕ್ಳೆಲ್ಲ ಹೇಳ್ದಂಗ ನಾನೇನ್ ದೆವ್ವ ಅಲ್ಲ, ನಾನೇನು ಮಾಡಲ್ಲ, ತಗೋ ಅಂತ ಹೇಳ್ಬಿಟ್ಟು ಟವಲ್ ಕೊಟ್ಬಿಟ್ಟು, ಸರಿ ತುಂಬಾ ಕೋಲ್ಡ್ ಆಗಿದೆ ಅಂತ ಕಾಣಿಸುತ್ತೆ, ಬಾ ಒಳಗಡೆ ಕಾಫಿ ಏನಾದ್ರು ಕೊಡ್ತೀನಿ ಅಂದಾಗ ಇವನು ಭಯ ಪಟ್ಕೊಂಡೆ ಒಳಗಡೆ ಹೋಗ್ತಾನೆ. ಒಳಗಡೆ ಹೋಗಿ ನೋಡಿದ್ರೆ ಅದು ಮ್ಯೂಸಿಕ್ ಸ್ಟೋರ್ ಅಲ್ವಾ, ಎಲ್ಲಾ ತರ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ. ಇದೇ ಫಸ್ಟ್ ಟೈಮ್ ನಮ್ ಹೀರೋ ಆತರ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ನ ನೋಡ್ತಾ ಇರೋದು. ಸಖತ್ ಶಾಕ್ ಆಗ್ತಾನೆ, ಏನ್ ಇಷ್ಟೊಂದಿದೆ ಅಂತ ಹೇಳಿ. ಅದಾದ್ಮೇಲೆ ಆ ತಾತನವ್ರ ಕಾಲ್ನ ತೋರಿಸ್ತಾರೆ. ಇಲ್ಲಿ ನೋಡೋ, ನನ್ ಕಾಲೆಲ್ಲ ಇದೆ, ನನಗೆ ಮೊಣ್ಕಾಲೆಲ್ಲ ಇದೆ, ನನ್ಗೇನು ಆಗಿಲ್ಲ. ಆ ಹುಡುಗರೆಲ್ಲ ಸುಮ್ನೆ ನನ್ ಮೇಲೆ ಹೇಳ್ಕೊಂಡ್ ಸುತ್ತಾ ಇರೋದು. ಆ ಹುಡುಗರ ಹತ್ರ ನೀನ್ ಯಾಕೆ ಸೇರ್ತೀಯಾ, ಅವರೆಲ್ಲ ರೌಡಿ ಹುಡುಗರು, ನೀನ್ ಸ್ವಲ್ಪ ದೂರನೇ ಇರು. ಇವಾಗ ಕೂಡ ನಿನ್ ಪರಿಸ್ಥಿತಿಗೆ ಅವರೇ ಕಾರಣ ಅಂತ ಅನಿಸ್ತಾ ಇದೆ ನನಗೆ ಅಂತ ಹಂಗೆ ಮಾತ್ ಕೊಟ್ಕೊಂಡು ಹೋದವರು ಯಾವ್ದೋ ಒಂದು ಇನ್ಸ್ಟ್ರೂಮೆಂಟ್ ನ ರೆಡಿ ಮಾಡ್ಕೊಂಡು ಅವನ ಹತ್ರ ಕೇಳ್ತಾರೆ, ಏನಾಯ್ತು, ಯಾಕೆ ಈ ತರ ಇದೆಯಾ ಅಂದಾಗ ಇವ್ನು ಹೇಳ್ತಾನೆ, ಏನಿಲ್ಲ, ನಾನು ಈ ಶಾಪ್ ನ ದಾಟಿ ಹೋಗ್ಬೇಕಾದ್ರೆ ನಿಮ್ ಶಾಪ್ ಇಂದ ಯಾವ್ದೋ ಒಂದು ಸ್ಯಾಡ್ ಮ್ಯೂಸಿಕ್ ನನಗೆ ಕೇಳಿಸ್ತು. ಅದ್ ಕೇಳಿದ ತಕ್ಷಣ ನನ್ಗೆ ಏನಾಯ್ತು ಅಂತ ಗೊತ್ತಿಲ್ಲ, ನನಗೆ ಒಂಥರ ತುಂಬಾನೇ ಎಮೋಷನಲ್ ಆಗ್ಬಿಡ್ತು ಅಂತ ಹೇಳ್ತಾನೆ. ಯಾಕಪ್ಪ, ಇವಾಗ ಹುಡುಗರೆಲ್ಲ ನಿನ್ಗೆ ಈ ತರ ಮಾಡಿದ್ರಲ್ಲ, ಅದನ್ನ ನಿಮ್ಮ ಅಪ್ಪ ಮಾತ್ರ ಹೇಳ್ಬೋದಲ್ವಾ ಅಂದಾಗ ಇವ್ನು ಹೇಳ್ತಾನೆ, ಇಲ್ಲ ತಾತ, ಇವಾಗ ನನ್ಗೆ ಈ ತರ ಮಾಡಿದ್ರು ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪ ಮಾತ್ರ ಹೇಳಿದ್ರೆ ಅವ್ರು ಹೋಗ್ಬಿಟ್ಟು ಓನರ್ ಲೇಡಿ ಹತ್ರ ಜಗಳ ಮಾಡ್ತಾರೆ. ಅವ್ರೇನಾದ್ರ ಹತ್ರ ಜಗಳ ಮಾಡಿದ್ರೆ ಇದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಸುತ್ತ ಅಂದ್ರೆ ಅಕ್ಕಪಕ್ಕ ಇರೋರ್ಗೆಲ್ಲ ಕೂಡ ಗೊತ್ತಾಗುತ್ತೆ. ಅದರಿಂದ ನಮ್ಮ ಅಪ್ಪ ಅಮ್ಮನ ತಾನೇ ಬೈತಾರೆ. ಯಾಕಂದ್ರೆ ಅವ್ರಿಗೆ ಕಿವಿನೂ ಕೇಳಿಸಲ್ಲ, ಮಾತು ಬರಲ್ಲ. ಸೊ ಓನರ್ ಲೇಡಿ ಏನ್ ಹೇಳಿದ್ರೆ ಅದೇ ನಿಜ ಅಂತ ಅನ್ಕೊಂಡು ನಮ್ಮ ಅಪ್ಪ ಅಮ್ಮನ ಎಲ್ಲರೂ ತಪ್ಪಾಗಿ ತಿಳ್ಕೊಳ್ತಾರೆ. ನನ್ನಿಂದ ಅವ್ರು ಸಫರ್ ಆಗೋದು ಯಾಕೆ ಅಂತ ನಾನು ಅವ್ರ ಹತ್ರ ಹೇಳಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡು ತಾತಾಗೆ ಲೈಟ್ ಆಗಿ ಶಾಕ್ ಆಗುತ್ತೆ. ಯಾಕಂದ್ರೆ ಇಷ್ಟು ಚಿಕ್ಕ ಹುಡುಗ ಇಷ್ಟು ಮೆಚುರಿಟಿ ಆಗಿ ಮಾತಾಡ್ತಾನೆ, ಅವ್ರ ಅಪ್ಪ ಅಮ್ಮ ಬಗ್ಗೆ ಅಷ್ಟು ಯೋಚನೆ ಮಾಡ್ತಾನೆ ಅಂತ. ಅದಾದ್ಮೇಲೆ ಅವನೇ ಹೇಳ್ತಾನೆ, ತುಂಬಾ ಥ್ಯಾಂಕ್ಸ್ ಅಂಕಲ್, ಇದುವರೆಗೂ ನನ್ಗೆ ಹೆಲ್ಪ್ ಮಾಡಿದ್ದಕ್ಕೆ. ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬೇಕಾದ್ರೆ ಆ ತಾತ ಕೇಳ್ತಾರೆ, ಏನೋ ನಿನ್ಗೆ ಮ್ಯೂಸಿಕ್ ಮೇಲೆ ಇಂಟ್ರೆಸ್ಟ್ ಇದೆಯಾ, ನೀನ್ ಗಿಟಾರ್ ಅಲ್ಲಿ ಏನಾದ್ರು ಪ್ಲೇ ಮಾಡ್ತೀಯ ಅಂದಾಗ ಅವನೇನು ಆನ್ಸರ್ ಮಾಡಲ್ಲ, ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋಗ್ತಾನೆ. ಅದಾದ್ಮೇಲೆ ಮನೆಗೆ ಹೋಗಿ ಆ ಗಿಟಾರ್ ಬಗ್ಗೆ ಬುಕ್ಸ್ ಎಲ್ಲ ಎತ್ತಿ ನೋಡ್ಕೊಂಡು ಅದನ್ನೆಲ್ಲ ಹೆಂಗ್ ಪ್ಲೇ ಮಾಡೋದು, ಕೈನ ಹೆಂಗ್ ಹಿಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಟ್ರೈ ಮಾಡಿ ಚೆನ್ನಾಗಿ ಪ್ರಾಕ್ಟೀಸ್ ಎಲ್ಲ ತಗೊಳ್ತಾ ಇರ್ತಾನೆ. ಇದ್ರ ಮಧ್ಯೆ ಸ್ಕೂಲ್ಗೆಲ್ಲ ಕೂಡ ಹೋಗ್ತಾ ಇರ್ತಾನೆ. ಇವ್ನಿಗೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ಇಷ್ಟ ಇಲ್ಲ. ಅವರಂತೂ ರೌಡಿ ಬಾಯ್ಸ್ ತರ ಆಡ್ತಾರೆ, ಪ್ಲಸ್ ತುಂಬಾನೇ ಬುಲಿ ಎಲ್ಲ ಮಾಡ್ತಾ ಇರ್ತಾರಲ್ಲ, ಇವ್ನ ಅವ್ರ ಜೊತೆ ಸೇರೋದೇ ಇಲ್ಲ. ಆದ್ರೆ ಅವ್ರಂತೂ ಇವ್ನಿಗೆ ತುಂಬಾನೇ ಹಿಂಸೆ ಕೊಡ್ತಾ ಇರ್ತಾರೆ. ಇದ್ರೂನು ಬೇಗ ಬೇಗ ಅವ್ರ ಕೈಗೆ ಸಿಗ್ಬಾರ್ದು ಅಂತ ಹೇಳಿ ಸ್ಕೂಲ್ ಬಿಟ್ಟಿದ ತಕ್ಷಣ ದಡದಡ ಅಂತ ಈ ವಿಭಾ ಮ್ಯೂಸಿಕ್ ಸ್ಟೋರ್ ಗೆ ಬರೋದು. ಅಲ್ಲಿ ಬಂದ್ಮೇಲೆ ಆ ತಾತ ಹತ್ರ ಇವ್ನು ಗಿಟಾರ್ ಎಲ್ಲ ಪ್ಲೇ ಮಾಡೋದು ಕಲಿತಾನೆ. ಅವ್ರು ಕೂಡ ತುಂಬಾನೇ ಚೆನ್ನಾಗಿ ಪ್ಲೇ ಮಾಡ್ತಾರೆ. ಇವ್ನಂತೂ ಮೈ ಮರ್ತು ನೋಡ್ತಾ ಇರ್ತೇನೆ, ಇವ್ರೇನ್ ಇಷ್ಟು ಚೆನ್ನಾಗಿ ಪ್ಲೇ ಮಾಡ್ತಾರೆ ಅಂತ. ಅವ್ರು ಬಂದು ಆ ಇನ್ಸ್ಟ್ರೂಮೆಂಟ್ ಬಗ್ಗೆ ಎಕ್ಸ್ಪ್ಲೇನ್ ಎಲ್ಲ ಮಾಡ್ತಾರೆ. ಈ ಗಿಟಾರ್ ಅನ್ನೋದು ಒಂಥರ ಎಮೋಷನಲ್ ಆದ ಇನ್ಸ್ಟ್ರೂಮೆಂಟ್ ಗೊತ್ತಾ, ಇದ್ರಲ್ಲಿ ತುಂಬಾನೇ ಎಮೋಷನ್ಸ್ ಅಡಗಿದೆ ಗೊತ್ತಾ. ನೀನ್ ಇದನ್ನ ತುಂಬಾನೇ ಕೋಪವಾಗಿ ನೀನ್ ಬಾರಿಸ್ಬೇಕು ಅಂತ ಟ್ರೈ ಮಾಡಿದ್ರೆ ನಿನ್ಗೆ ತುಂಬಾನೇ ಕೋಪವಾಗಿ ರಿಪ್ಲೈಯೂ ಬರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನೋಡು, ನಾನು ತುಂಬಾನೇ ಕೋಪವಾಗಿ ಬೀಟ್ ಪ್ಲೇ ಮಾಡ್ತೀನಿ, ನನಗೆ ಅದೇ ತರ ರಿಪ್ಲೈ ಬರುತ್ತೆ ಅಂತ ಅದನ್ನ ಹಾಕಿ ತೋರಿಸ್ತಾರೆ. ಆ ಮ್ಯೂಸಿಕ್ ಪ್ಲೇ ಮಾಡೋದು ಅಲ್ಲದೆ ಈ ತರ ಒಂದೊಂದು ಎಮೋಷನ್ ಇದೆ ಅಂತ ಹೇಳ್ಬಿಟ್ಟು ಒಂದೊಂದು ಮ್ಯೂಸಿಕ್ ಕೂಡ ತುಂಬಾನೇ ಸುಂದರವಾಗಿ ಪ್ಲೇ ಮಾಡಿ ತೋರಿಸ್ತಾರೆ. ಹೀರೋಗಂತೂ ಸಖತ್ ಶಾಕ್ ಆಗುತ್ತೆ, ಏನಿ ತಾತ ಇಷ್ಟು ಚೆನ್ನಾಗಿ ಪ್ಲೇ ಎಲ್ಲ ಮಾಡ್ತಾರ ಮ್ಯೂಸಿಕ್ ನ ಅಂತ ಹೇಳಿ ಹಂಗೆ ಬಾಯ್ ಬಿಟ್ಕೊಂಡು ನೋಡ್ತಾ ಇರ್ತಾನೆ. ಅಷ್ಟೇ ಅಲ್ಲ, ಅವ್ರು ಹೇಳೋ ಪ್ರತಿ ಒಂದು ವಿಷಯ, ಪಿನ್ನಷ್ಟು ವಿಷಯನ ಕೂಡ ತುಂಬಾನೇ ಗಮನ ಕೊಟ್ಟು ಕೇಳ್ಕೊಳ್ತಾನೆ ಮ್ಯೂಸಿಕ್ ಬಗ್ಗೆ. ಆ ತಾತ ಹೇಳ್ತಾರೆ, ನೀನ್ ಫಸ್ಟ್ ಮ್ಯೂಸಿಕ್ ಕಲಿಬೇಕಂದ್ರೆ ಅದರ ಎಮೋಷನ್ಸ್ ಏನು ಅಂತ ತಿಳ್ಕೋಬೇಕು, ಅದರ ಲ್ಯಾಂಗ್ವೇಜ್ ನ ನೀನ್ ಫಸ್ಟ್ ಕಲಿಬೇಕು ಅಂತೆಲ್ಲ ಹೇಳ್ತಾರೆ. ಅವ್ನ ಅದನ್ನೆಲ್ಲ ಕೇಳಿಸ್ಕೊಂತಾನೆ. ಅದಾದ್ಮೇಲೆ ಹಂಗೆ ಅಲ್ಲಿಂದ ನಡ್ಕೊಂಡ್ ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ಏನ್ ಅನ್ಕೊಂಡ ಏನು ಅಂತ ಗೊತ್ತಿಲ್ಲ, ಸ್ಟ್ರೇಟ್ ಆಗಿ ಓನರ್ ಅವ್ರ ಮನೆ ಹತ್ರನೇ ಓಡೋಗೋದು. ಓಡೋಗಿ ಬಾಗ್ಲು ತಡ್ತಾನೆ. ಆ ಲೇಡಿನೂ ಬಾಗಲ್ ತೆಗೆದ್ಬಿಟ್ಟು ಕೇಳ್ತಾರೆ, ಏನಪ್ಪ ಏನ್ ಇಷ್ಟು ದೂರ ಬಂದಿದ್ಯಾ ಅಂದಾಗ ಇವ್ನು ಹೇಳ್ತಾನೆ, ಏನಿಲ್ಲ ಆಂಟಿ, ನನ್ಗೆ ಒಂದು ಲಾ ಬಗ್ಗೆ ಗೊತ್ತಾಯ್ತು, ಅದನ್ನ ನಿಮ್ಗೆ ಹೇಳೋಣ ಅಂತ ಬಂದೆ ಅಂತ ಹೇಳ್ತಾನೆ. ಇವ್ರು ಕೂಡ ಏನಪ್ಪಾ ಒಳ್ಳೆ ಲೂಸ್ ತರ ಮಾತಾಡ್ತಾ ಇದೀಯಾ, ಲಾ ಬಗ್ಗೆ ಎಲ್ಲ ನನ್ನ ಹತ್ರ ಏನಕ್ ಮಾತಾಡ್ತೀಯ ಅಂದಾಗ ಏನಿಲ್ಲ ಆಂಟಿ, ಇದೊಂದು ಕೇಳಿಸ್ಕೊಂಬಿಡಿ ಅಂತ ಹೇಳ್ಬಿಟ್ಟು ಆ ಬುಕ್ ಎತ್ಕೊಂಡು ಏನೋ ಓದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾರಾದ್ರೂ ಮನೇಲಿ ಬಾಡಿಗೆಗೆ ಇದಾರೆ ಅಂತಂದ್ರೆ ಒಂದು ಅಗ್ರಿಮೆಂಟ್ ನ ಹಾಕೊಂಡಿರ್ತಾರಲ್ಲ, ಅಗ್ರಿಮೆಂಟ್ ಮುಗಿಯೋವರೆಗೂ ಮನೆ ಓನರ್ ಬಂದು ಅವ್ರನ್ನ ಮನೆಯಿಂದ ಹೊರಗಡೆ ಹಾಕಂಗಿಲ್ಲ. ಇನ್ ಕೇಸ್ ಆತರ ಏನಾದ್ರು ಹಾಕಿದ್ರೆ ಆ ಟೆನೆಂಟ್ ಇರ್ತಾರಲ್ಲ, ಅವ್ರು ಬಂದು ಓನರ್ ಮೇಲೆ ಕಂಪ್ಲೇಂಟ್ ಕೊಡ್ಬೋದಂತೆ, ಪ್ಲಸ್ ಅವ್ರಿಗೆ ಶಿಕ್ಷೆ ಕೂಡ ಆಗುತ್ತೆ ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡು ಅಮ್ಮಕ್ ಶಾಕ್ ಆಗುತ್ತೆ. ಇವಾಗ ಇವ್ರಿಗೆ ಏನಕ್ಕೆ ಲಾ ಬಗ್ಗೆ ಎಲ್ಲ ನನ್ನ ಹತ್ರ ಹೇಳ್ತಿದ್ದಾನೆ ಅಂತ. ಇದನ್ನ ಹಿಂದ್ಗಡೆಯಿಂದ ಆ ಗುಂಡ ಕೂಡ ಕೇಳಿಸ್ಕೊಳ್ತಾನೆ. ಅಯ್ಯೋ, ಹಂಗಾದ್ರೆ ನಾವ್ ಇವ್ನ ಮನೆ ಬಿಟ್ಟು ಓಡ್ಸಕ್ ಆಗಲ್ವಾ ಅಂತ. ಅದಾದ್ಮೇಲೆ ನಮ್ ಹೀರೋ ಕೂಡ ಅಲ್ಲಿಂದ ಹೋಗ್ಬೇಕಾದ್ರೆ ಲೇಡಿ ಹಂಗೆ ಶಾಕಿಂಗ್ ಆಗಿ ನೋಡ್ತಾ ಇರ್ತಾರೆ. ಹೌದು, ಈ ಚಿಕ್ಕ ಹುಡುಗನ್ಗೆ ಏನಾಯ್ತು ಇವಾಗ, ನಾನೇ ಇವಾಗಂದು ಇವ್ರನ್ನ ಮನೆ ಬಿಟ್ಟು ಓಡಿಸ್ತೀನಿ ಅಂತ. ಈ ಹುಡುಗ ಬಂದು ಮಾತಾಡೋದ್ ನೋಡಿದ್ರೆ ಏನೋ ಬ್ಲಾಕ್ ಮೇಲ್ ಮಾಡೋ ತರ ಇದೆ, ಏನ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಹಾಗೆ ನೋಡ್ತಾ ಇರ್ತಾರೆ. ಈಗ ಹಂಗೆ ಸ್ವಲ್ಪ ದಿನ ಆಗುತ್ತೆ. ಡೈಲಿ ಅಷ್ಟೇ ಅವನು ಸ್ಕೂಲ್ ಎಲ್ಲ ಮುಗಿದ್ಮೇಲೆ ಸ್ಟ್ರೈಟ್ ಆಗಿ ಆ ವಿಭಾನ ಮ್ಯೂಸಿಕ್ ಶಾಪ್ ಗೆ ಹೋಗೋದು. ಅಲ್ಲೋಗ್ಬಿಟ್ಟ ತಾತ ಹತ್ರ ಗಿಟಾರ್ ಎಲ್ಲ ಪ್ಲೇ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಕಲಿತಾ ಇರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಓದೋದಕ್ಕಿಂತ ಇವ್ನಿಗೆ ಮ್ಯೂಸಿಕ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಕ್ಲಾಸ್ ಅಲ್ಲಿ ಕುತ್ಕೊಂಡು ಕೂಡ ಕೆಳಗಡೆ ಲಾಂಗ್ ಸ್ಕೇಲ್ ನ ಇಟ್ಕೊಂಡು ಈ ಗಿಟಾರ್ ತರ ಅದನ್ನ ಹೆಂಗ್ ಪ್ಲೇ ಮಾಡೋದು ಅಂತ ಹೇಳ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಇದರಿಂದಾನೇ ಗೊತ್ತಾಗುತ್ತೆ ಅವ್ನಿಗೆ ಎಷ್ಟು ಇಂಟ್ರೆಸ್ಟ್ ಇದೆ ಅಂತ. ಇಷ್ಟು ಮಾತ್ರ ಅಲ್ಲ, ಒಂದಿನ ತಾತ ಕೇಳ್ತಾರೆ, ಹೌದು ನೀನ್ ಇತರ ಗಿಟಾರ್ ಪ್ರಾಕ್ಟೀಸ್ ಮಾಡ್ತಾ ಇದೀಯಾ ಅಂದ್ರೆ ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡ್ತಾ ಇದೀಯಾ ಅಂತ ನಿಮ್ ಮನೇಲಿ ಯಾಕೆ ಕೇಳ್ತಾ ಇಲ್ಲ? ಓ, ನಿಮ್ಮಪ್ಪ ನಿಮ್ಮಮ್ಮಗೆ ಮತ್ತೆ ನಿಮ್ ತಮ್ಮಗೆಲ್ಲ ಕಿವಿ ಕೇಳಿಸಲ್ಲ, ಮಾತು ಬರಲ್ಲ, ಅದರಿಂದ ಅಂದಾಗ ಇವನಂತಾನೆ, ಇಲ್ಲ ಇಲ್ಲ ಆತರ ಎಲ್ಲ ಏನಿಲ್ಲ, ನನ್ ಕೈಲಿ ಮ್ಯೂಸಿಕ್ ಎಲ್ಲ ಪ್ಲೇ ಮಾಡಕ್ಕಾಗುತ್ತೆ, ಬಟ್ ಅವ್ರ ಕೈಲಿ ಆಗಲ್ವಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡೆ ಹೇಳಿಲ್ಲ ಅಂತಾನೆ. ತಾತನು ಸ್ವಲ್ಪ ಯೋಚನೆ ಮಾಡ್ತಾರೆ. ಅದಾದ್ಮೇಲೆ ನೈಟ್ ಅವ್ನ ಮನೇಲಿ ಮಲಗಿರ್ಬೇಕಾದ್ರೆ ಕೂಡ ಹೊರಗಡೆ ಇರೋ ಕಂಬಿಗಳೆಲ್ಲ ಇವ್ರ ಮನೆ ಗೋಡೆ ಮೇಲೆ ನೆರಳು ಬಂದು ಈ ಗಿಟಾರ್ದು ಸ್ಟ್ರಿಂಗ್ಸ್ ತರಾನೇ ಇರುತ್ತೆ. ಅದನ್ನ ನೋಡ್ತಾ ನೆರಳಲ್ಲಿ ಕೂಡ ಇವನು ಮ್ಯೂಸಿಕ್ ನ ಪ್ಲೇ ಮಾಡ್ತಾ ಇರ್ತಾನೆ. ಇದರಿಂದಾನೇ ಗೊತ್ತಾಗುತ್ತೆ ಇವ್ನಿಗೆ ಎಷ್ಟು ಇಂಟ್ರೆಸ್ಟ್ ಇದೆ, ಅದನ್ನ ಎಷ್ಟು ಇಂಟ್ರೆಸ್ಟ್ ಕೇಳ್ತಾ ಇದ್ದಾನೆ, ತಿಳ್ಕೊಳ್ತಾ ಇದ್ದಾನೆ ಅಂತ ಹೇಳಿ. ಆದ್ರೆ ಇವನ ಹತ್ರ ಇರೋ ಇಂಟ್ರೆಸ್ಟ್ ಇಂದಾನೆ ಗಿಟಾರ್ ಪ್ಲೇ ಮಾಡೋದನ್ನ ಕೂಡ ತುಂಬಾನೇ ಜಲ್ದಿ ಕಲ್ತ್ಕೊಂಡಿರ್ತಾನೆ. ಇವಾಗ ತಾತ ಹತ್ರ ಹೋದ್ಮೇಲೆ ಕೂಡ ಗಿಟಾರ್ ನ ತಗೊಂಡು ಸಖತ್ ಸ್ಪೀಡ್ ಆಗಿ ಸೂಪರ್ ಆಗಿ ಗಿಟಾರ್ ಪ್ಲೇ ಮಾಡ್ತಾ ಇರ್ತಾನೆ. ಇದನ್ನ ನೋಡಿ ತಾತಗೆ ಶಾಕ್ ಆಗುತ್ತೆ. ಪರವಾಗಿಲ್ಲ
ಆಗಿಲ್ವೇ ಹುಡುಗ ಕಡಿಮೆ ಟೈಮ್ ಅಲ್ಲಿ ಇಷ್ಟು ಚೆನ್ನಾಗಿ ಪ್ಲೇ ಮಾಡೋದು ಕಲ್ತು ಬಿಟ್ಟಿದ್ದಾನೆ ಅಂತ. ಅದಾದ್ಮೇಲೆ ತಾತನೇ ಒಳಗಡೆ ಹೋಗ್ಬಿಟ್ಟು ಒಂದು ಟೇಪ್ ರೆಕಾರ್ಡ್ ನ ಎತ್ಕೊಂಡ್ಬಂದು ಕೊಡ್ತಾರೆ. ನೋಡು ಇದ್ರಲ್ಲಿ ಒಂದು ಮ್ಯೂಸಿಕ್ ಇದೆ, ತುಂಬಾನೇ ಚೆನ್ನಾಗಿರುತ್ತೆ ಆ ನೋಟ್ಸ್ ಹಿಂದ್ಗಡೆ ನೀನೊಂದು ಗಿಟಾರ್ ಮ್ಯೂಸಿಕ್ ನ ಪ್ಲೇ ಮಾಡ್ಬೇಕು, ಅದಕ್ಕೆ ತಕ್ಕಂತ ಒಂದು ಮ್ಯೂಸಿಕ್ ನ ನೀನ್ ಪ್ಲೇ ಮಾಡ್ಬೇಕು. ನೀನ್ ಏನಾದ್ರ ಪ್ಲೇ ಮಾಡಿದೆ ಅಂತ ಇಟ್ಕೋ, ಅದೋ ಅಲ್ಲಿದೆ ಅಲ್ಲ ಮುಂದ್ಗಡೆ ಒಂದು ಗಿಟಾರು, ಆ ಗಿಟಾರ್ ನಾನು ನಿನ್ಗೆ ಗಿಫ್ಟ್ ಆಗಿ ಕೊಡ್ತೀನಿ ಅಂದಿದ ತಕ್ಷಣ ಒಂದ್ ಸಕ್ಕ ಶಾಕ್ ಆಗ್ತಾನೆ. ನಿಜವಾಗ್ಲೂ ನೀನ್ ನನ್ಗೆ ಗಿಟಾರ್ ನ ಕೊಡ್ತೀರಾ, ನನ್ಗೆ ಗಿಫ್ಟ್ ಮಾಡ್ತೀರಾ ಅಂದಾಗ ಇವ್ರು ಹೇಳ್ತಾರೆ, ಕರೆಕ್ಟ್ ಆಗಿ ಹೇಳಿ ಕೇಳಿಸ್ಕೋ, ನಾನು ಆ ಗಿಟಾರ್ ನ ನಿನ್ಗೆ ಗಿಫ್ಟ್ ಆಗಿ ಕೊಡ್ತೀನಿ, ಸುಮ್ನೆ ಅಲ್ಲ, ನಾನು ನಿನಗೆ ಕೊಟ್ಟಿದ್ದೀನಿ ಅಲ್ಲ ಮ್ಯೂಸಿಕ್ ನೋಟ್ಸ್, ಅದಕ್ಕೆ ಆ ಮ್ಯೂಸಿಕ್ ಗೆ ತಕ್ಕಂತ ಒಂದು ಗಿಟಾರ್ ನೋಟ್ಸ್ ನ ನೀನ್ ಪ್ಲೇ ಮಾಡ್ಬೇಕು, ನೀನ್ ಕರೆಕ್ಟ್ ಆಗಿ ಅದನ್ನ ಪ್ಲೇ ಮಾಡಿದ್ರೆ ನಿನ್ಗೆ ಗಿಫ್ಟ್ ಆಗಿ ಕೊಡ್ತೀನಿ ಅಂತ ಹೇಳ್ತಾರೆ. ಇವ್ನು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ನಾನು ಸೂಪರ್ ಆಗಿ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ಅಂತ ಹೇಳ್ಬಿಟ್ಟು ಟೇಪ್ ರೆಕಾರ್ಡ್ ನ ತಗೊಂಡು ಅಲ್ಲಿಂದ ಅವ್ರ ಮನೆಗೆ ಹೋಗ್ತಾನೆ. ಇಲ್ಲಿಗೆ ಫಸ್ಟ್ ಎಪಿಸೋಡ್ ಕೂಡ ಮುಗೀತು. ತುಂಬಾನೇ ಚೆನ್ನಾಗಿತ್ತಲ್ವಾ? ಸೆಕೆಂಡ್ ಎಪಿಸೋಡ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ, ಮಿಸ್ ಮಾಡದೆ ನೋಡಿ. ಜೊತೆಗೆ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಪ್ಲಸ್ ನಿಮ್ಮ ಅಭಿಪ್ರಾಯ ಏನ್ ಅನ್ನೋದನ್ನ ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಟ್ಬಿಡಿ. ಮತ್ತೆ ನಿಮ್ಮನ್ನ ಸೆಕೆಂಡ್ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.